Hi friends, good evening all. Let us start the class today. Today in this class we shall going to discuss the topic PYQ with detailed analysis. 2024 August session question paper na discuss ಮಾಡ್ತಾ ಇದೀವಿ. Okay, next this is the continuation of the last class. Let us see the 11th question. Which of the following is not constitute to excessive use of fertilizer and pesticides? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ರಸಗೊಬ್ಬರ ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಉಂಟಾಗುವುದಿಲ್ಲ? ಫಸ್ಟ್ ಒನ್ ಸಾಯಿಲ್ ಎರೋಷನ್, ಸೆಕೆಂಡ್ ಆಪ್ಷನ್ ನೈಟ್ರಿಫಿಕೇಶನ್, ಥರ್ಡ್ ಒನ್ ಯೂಟ್ರಿಫಿಕೇಶನ್, ಫೋರ್ತ್ ಒನ್ ಬಯೋಮ್ಯಾಗ್ನಿಫಿಕೇಶನ್. ಕರೆಕ್ಟ್ ಆನ್ಸರ್ ಇಸ್ ಸಾಯಿಲ್ ಎರೋಷನ್. ಯಾಕೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಓಕೆ ನೆಕ್ಸ್ಟ್ ಸಾಯಿಲ್ ಎರೋಷನ್ ಕನ್ನಡದಲ್ಲಿ ಮಣ್ಣಿನ ಸವಕಳಿ ಆರ್ ಮಣ್ಣಿನ ಸವೆತ ಎಂದು ಕರೆಯುತ್ತಾರೆ. Soil erosion is the natural process in which the top soil of a field is carried away by physical sources such as wind and water. ಅಂದರೆ ಸಾಯಿಲ್ ಎರೋಷನ್ ಮಣ್ಣಿನ ಸವಕಳಿ ಅಂದರೆ ಇದು ಒಂದು ನ್ಯಾಚುರಲ್ ಪ್ರೋಸೆಸ್, ಅಂದರೆ ನೈಸರ್ಗಿಕ ಪ್ರಕ್ರಿಯೆ, ನ್ಯಾಚುರಲ್ ಆಗಿ ನಡೆಯುವಂಥದ್ದು. ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಟಾಪ್ ಆಫ್ ದ ಸಾಯಿಲ್ ಮಣ್ಣಿನ ಮೇಲ್ಭಾಗ ಆರ್ ಮಣ್ಣಿನ ಮೇಲ್ಮೈ ಏನಿದೆ ಹೆವಿ ರೈನ್ಫಾಲ್ ಆದಾಗ, ಅಂದರೆ ಹೆಚ್ಚು ಮಳೆ ಬೀಳೋದ್ರಿಂದ, ಆರ್ ಫ್ಲಡ್ಸ್ ಪ್ರವಾಹಗಳಾದಾಗ, ಆರ್ ಸ್ಟ್ರಾಮ್ಸ್ ಅಂದರೆ ಬಿರುಗಾಳಿಗಳಾದಾಗ, ಆರ್ ಸೈಕ್ಲೋನ್ಗಳಿಂದ, ಆರ್ ಅರ್ಥ್ಕ್ವೇಕ್ ಭೂಕಂಪನಗಳಾದಾಗ ಇವುಗಳ ಇಂಪ್ಯಾಕ್ಟಿಂದ ಏನಾಗುತ್ತೆ, ಟಾಪ್ ಆಫ್ ದ ಸಾಯಿಲ್ ಮಣ್ಣಿನ ಮೇಲ್ಭಾಗ ಏನಾಗುತ್ತೆ ಕೊಚ್ಚಿ ಹೋಗುತ್ತೆ ನೀರಿನ ಮೂಲಕ. ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ಸಾಯಿಲ್ಲು ಲ್ಯಾಂಡ್ ಏನಾಗುತ್ತೆ ಬ್ಯಾರನ್ ಆಗುತ್ತೆ, ಅಂದರೆ ಆ ಭೂಮಿ ಏನಾಗುತ್ತೆ ಬಂಜರು ಭೂಮಿ ಆಗುತ್ತೆ, ತನ್ನ ಫರ್ಟಿಲಿಟಿಯನ್ನು ಕಳ್ಕೊಳ್ಳುತ್ತೆ. ಸೊ ಅಲ್ಲಿ ಏನಾಗುತ್ತೆ ಸಾಯಿಲು ಇನ್ಫರ್ಟೈಲ್ ಆಗುತ್ತೆ. ಸೊ ಅದಕ್ಕೆ ಸಾಯಿಲ್ ಎರೋಷನ್ ಅಂತ ಕರಿತೀವಿ. ಇವಾಗ ಸಾಯಿಲ್ ಎರೋಷನ್ ಆಗೋದಕ್ಕೆ ಏನು ಕಾರಣಗಳು ಅಂತ ನೋಡೋಣ. ಕಾಸಸ್ ಫಾರ್ ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿಗೆ ಕಾರಣಗಳೇನು ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಇಸ್ ದ ಮೇಜರ್ ಕಾಸ್ ಫಾರ್ ದ ಸಾಯಿಲ್ ಎರೋಷನ್. ಕೃಷಿ ಚಟುವಟಿಕೆಗಳಿಗೇನಿದೆ ಅದು ಕೂಡ ಪ್ರಮುಖ ಕಾರಣವಾಗುತ್ತೆ. ಯಾವ ರೀತಿ ಅಂತ ನೋಡೋಣ. ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಡಿಸ್ಟರ್ಬ್ ದ ಗ್ರೌಂಡ್. ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಏನು ಮಾಡ್ತಾ ಇದೆ, ಕೃಷಿ ಚಟುವಟಿಕೆಗಳು ಗ್ರೌಂಡ್ ನಮ್ಮ ಭೂಮಿಯನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಆ್ಯಂಡ್ ದ ಟ್ರೀಸ್ ಆರ್ ಕ್ಲಿಯರ್ ಆ್ಯಂಡ್ ಲ್ಯಾಂಡ್ ಈಸ್ ಫ್ಲೋಡ್ ಟು ಸೋ ನ್ಯೂ ಸೀಡ್ಸ್. ಅಂದರೆ ಅಗ್ರಿಕಲ್ಚರ್ ಕೃಷಿ ಚಟುವಟಿಕೆಗಳನ್ನ ಮಾಡಬೇಕು ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಇರುವಂಥ ಟ್ರೀಸ್ನ ರಿಮೂವ್ ಮಾಡ್ತಾ ಇದ್ದೀವಿ, ಆಮೇಲೆ ಲ್ಯಾಂಡ್ನ ಫ್ಲೋ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ, ಲ್ಯಾಂಡ್ನ ಫ್ಲೋ ಮಾಡೋಕ್ಕೆ ಟಿಲ್ಲರ್ನ ಯೂಸ್ ಮಾಡ್ತೀವಿ, ಟ್ರ್ಯಾಕ್ಟರ್ನ ಬಳಸ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತಲ್ಲ, ಟೈಟ್ ಆಗಿರುವಂಥ ಲ್ಯಾಂಡ್ ಏನಾಗುತ್ತೆ ಲೂಸನ್ ಆಗುತ್ತೆ ಕಂಪ್ಲೀಟ್ಲಿ. ಸಾಯಿಲ್ ಲೂಸನ್ ಆದಾಗ, ಹೆವಿ ರೈನ್ಫಾಲ್ ಆದಾಗ ಏನಾಗುತ್ತೆ ಅಂದರೆ ಹೆಚ್ಚು ಮಳೆ ಬಿದ್ದಾಗ ಆ ಸಾಯಿಲ್ ಲೂಸ್ ಆಗಿರೋದ್ರಿಂದ ಮಳೆ ಬಂದಾಗ ಆ ಮಳೆ ನೀರಿನಲ್ಲಿ ಆ ಸಾಯಿಲ್ ಕೂಡ ಕೊಚ್ಕೊಂಡು ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಟಾಪ್ ಆಫ್ ದ ಸಾಯಿಲ್ ಕೊಚ್ಕೊಂಡು ಹೋಯ್ತು. ಈ ಟಾಪ್ ಆಫ್ ದ ಸಾಯಿಲ್ ಏನು, ಅದು ಫರ್ಟೈಲ್ ಸಾಯಿಲ್. ಕೃಷಿಗೆ ಯೋಗ್ಯವಾಗಿರುವಂಥ ಸಾಯಿಲ್ ಯಾವುದು ಅಂದರೆ ಫರ್ಟೈಲ್ ಸಾಯಿಲ್. ಅದು ಟಾಪ್ ಆಫ್ ದ ಸಾಯಿಲ್ ಏನಿದೆ ಅದೇ ಫರ್ಟೈಲ್ ಸಾಯಿಲ್. ಸೊ ಆ ಟಾಪ್ ಆಫ್ ದ ಸಾಯಿಲೇ ಕೊಚ್ಕೊಂಡು ಹೋದ್ಮೇಲೆ ಏನಾಗುತ್ತೆ ಅಗ್ರಿಕಲ್ಚರ್ ಲ್ಯಾಂಡಲ್ಲೂ ಕೂಡ ಬ್ಯಾರನ್ ಆಗುತ್ತೆ, ಅಂದರೆ ಅಲ್ಲಿ ಬಂಜರು ಭೂಮಿ ಆಗುತ್ತೆ, ಮತ್ತು ಅಗ್ರಿಕಲ್ಚರ್ ಈಲ್ಡ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಇವಾಗ ನಾವು ಏನು ಅಲ್ಲಿ ಇನ್ಕ್ರೀಸ್ ಮಾಡೋದಕ್ಕೆ ಏನು ಮಾಡಬೇಕು, ಫರ್ಟಿಲೈಸರ್ನ ಆ್ಯಡ್ ಅಪ್ ಮಾಡಬೇಕಾಗುತ್ತೆ, ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಆರ್ ದ ಪ್ರಾಬ್ಲಮ್ಸ್ ಏನಾಗುತ್ತೆ ಕಾಸ್ ಆಗುತ್ತೆ. ಓಕೆ ನೆಕ್ಸ್ಟ್ ಲಾಗಿಂಗ್ ಆ್ಯಂಡ್ ಮೈನಿಂಗ್, ಅಂದರೆ ಗಣಿಗಾರಿಕೆಗಳನ್ನ ಮಾಡೋದ್ರಿಂದ, ಮರಗಳನ್ನ ಕಡಿಯೋದ್ರಿಂದ ಕೂಡ ಸಾಯಿಲ್ ಎರೋಷನ್ಗೆ ಪ್ರಮುಖ ಕಾರಣವಾಗುತ್ತೆ. ಲಾಗಿಂಗ್ ಅಂದರೆ ಏನು ಅಂದರೆ ಲಾರ್ಜ್ ನಂಬರ್ ಆಫ್ ಟ್ರೀಸ್ ಆರ್ ಕಟ್ ಡೌನ್ ಟು ಕ್ಯಾರಿ ಔಟ್ ಲಾಗಿಂಗ್ ಪ್ರೋಸೆಸ್. ಲಾರ್ಜ್ ನಂಬರ್ ಆಫ್ ಟ್ರೀಸ್ನ ನಾವು ಕಟ್ ಮಾಡಿಬಿಡ್ತೀವಿ ಲಾಗಿಂಗ್ ಪ್ರೋಸೆಸ್ನ ಮಾಡೋದಕ್ಕೆ. ಸೊ ಅದಕ್ಕೆ ಸಾಯಿಲ್ ಎರೋಷನ್ ಕಾರಣ ಆಗುತ್ತೆ. ಟ್ರೀಸ್ ಓಲ್ಡ್ ದ ಸಾಯಿಲ್ ಫಾರ್ಮ್ಲಿ, ಹೆಚ್ಚು ಮರಗಳು ಇದ್ದಷ್ಟು ಕೂಡ ಏನು ಮಾಡುತ್ತೆ ಮರಗಳು ಅಂದರೆ ಸಾಯಿಲ್ ಮಣ್ಣನ್ನು ಬಿಗಿಯಾಗಿ ಇಟ್ಕೊಂಡಿರುತ್ತೆ, ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿಯಾಗಿ ರೂಟ್ಗೆ ಇರುತ್ತೆ. ಮರಗಳ ಬೇರ್ಗೆ ಮಣ್ಣನ್ನು ಬಿಗಿಯಾಗಿ ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ನೆಕ್ಸ್ಟ್ ದ ಕೆನೋಪಿ ಆಫ್ ದ ಟ್ರೀಸ್ ಪ್ರೊಟೆಕ್ಟ್ ದ ಸಾಯಿಲ್ ಫ್ರಮ್ ಹೆವಿ ರೈನ್ಫಾಲ್. ಕೆನೋಪಿ ಆಫ್ ದ ಟ್ರೀ ಅಂದರೆ ಏನು, ರೂಫ್ ಆಫ್ ದ ಟ್ರೀ ಮರದ ಮೇಲ್ಭಾಗ ಏನಿದೆ, ಸೊ ಅದು ಹೆವಿ ರೈನ್ಫಾಲ್ನ ತಡೆಯುವಂಥ ಶಕ್ತಿ ಕೂಡ ಇರುತ್ತೆ. ದ ಲೀಫ್ ಲಿಟರ್ ದಟ್ ಪ್ರೊಟೆಕ್ಟ್ ದ ಸಾಯಿಲ್ ಫ್ರಮ್ ಎರೋಷನ್ ಇಟ್ ಆಲ್ಸೋ ಲಾಸ್ ಡ್ಯೂರಿಂಗ್ ದ ಲಾಗಿಂಗ್. ಅಂದರೆ ಲೀಫ್ ಎಲೆಗಳ ಲಿಟರ್ ಇದೆಯಲ್ಲ ಅದಕ್ಕೂ ಕೂಡ ಸಾಯಿಲ್ನ
ಪ್ರೊಟೆಕ್ಟ್ ಎರೋಷನ್ನ ತಡೆಯುವಂಥ ಶಕ್ತಿ ಇರುತ್ತೆ. ಸೊ ಇದೆಲ್ಲ ಟ್ರೀಸ್ನ ರಿಮೂವ್ ಮಾಡಿದ್ಮೇಲೆ ಏನಾಗುತ್ತೆ ಅಲ್ಲಿ ಸಾಯಿಲ್ ಎರೋಷನ್ ಕಾರಣ ಆಗುತ್ತೆ. ಓಕೆ, ನೆಕ್ಸ್ಟ್ ಕನ್ಸ್ಟ್ರಕ್ಷನ್. ದ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಎಕ್ಸ್ಪೋಸ್ ದ ಸಾಯಿಲ್ ಟು ಎರೋಷನ್. ಕನ್ಸ್ಟ್ರಕ್ಷನ್ ಆಫ್ ರೋಡ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಆ್ಯಂಡ್ ಬಿಲ್ಡಿಂಗ್ಸ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ಅವಾಗ ಏನು ಮಾಡ್ತೀವಿ, ಅಲ್ಲಿರುವಂಥ ಆಲ್ಮೋಸ್ಟ್ ಟ್ರೀ ಪ್ಲಾಂಟ್ಸ್ ಎಲ್ಲ ಏನು ಮಾಡಿಬಿಡ್ತೀವಿ, ರಿಮೂವ್ ಮಾಡಿಬಿಡ್ತೀವಿ. ಸೊ ರಿಮೂವ್ ಮಾಡಿದಾಗ ಏನಾಗುತ್ತೆ, ಅಲ್ಲೂ ಕೂಡ ಸಾಯಿಲ್ ಎರೋಷನ್ಗೆ ಕಾರಣ ಆಗುತ್ತೆ. ದ ಫಾರೆಸ್ಟ್ ಆ್ಯಂಡ್ ಗ್ರಾಸ್ಲ್ಯಾಂಡ್ ಆರ್ ಕ್ಲಿಯರ್ಡ್ ಫಾರ್ ಕನ್ಸ್ಟ್ರಕ್ಷನ್ ಪರ್ಪಸ್ ವಿಚ್ ಆರ್ ಎಕ್ಸ್ಪೋಸ್ ಟು ಸಾಯಿಲ್ ಮೇಕಿಂಗ್ ಇಟ್ ವಲ್ನರಬಲ್ ಟು ಸಾಯಿಲ್ ಎರೋಷನ್. ಇದು ಸಾಯಿಲ್ ಎರೋಷನ್ಗೆ ಕಾರಣ ಆಗುತ್ತೆ. ನೆಕ್ಸ್ಟ್, ರಿವರ್ಸ್ ಆ್ಯಂಡ್ ಸ್ಟ್ರೀಮ್ಸ್. ದ ಫ್ಲೋಯಿಂಗ್ ರಿವರ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಕ್ಯಾರಿ ಅವೇ ದ ಸಾಯಿಲ್ ಪಾರ್ಟಿಕಲ್ಸ್ ಲೀಡಿಂಗ್ ಟು ವಿ ಶೇಪ್ಡ್ ಸಾಯಿಲ್ ಎರೋಷನ್ ಆ್ಯಕ್ಟಿವಿಟಿ. ಅಂದರೆ ರಿವರ್ಸ್ ನದಿಗಳ ಮೂಲಕ, ಝರಿಗಳ ಮೂಲಕ ಏನಾಗುತ್ತೆ ಅಂದರೆ ನೀರು ರಭಸವಾಗಿ ಹರಿಯೋದ್ರಿಂದ ಅಲ್ಲಿರುವಂಥ ಸಾಯಿಲ್ ಪಾರ್ಟಿಕಲ್ಸ್ ಎಲ್ಲ ಫ್ಲೋ ಆಗಿ ಬಂದು ಒಂದು ವಿ ಶೇಪ್ಡ್ ಎರೋಷನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಓಕೆ. ಯುಟ್ರೋಫಿಕೇಷನ್ ಇನ್ ಕನ್ನಡದಲ್ಲಿ ಅತಿಯಾದ ಫಲವತ್ತತೆ. ಯುಟ್ರೋಫಿಕೇಷನ್ is the process in which a water bodies become overly enriched with nutrients, leading to the plentiful growth of simple plant life. Or eutrophication is the presence of excess nutrient in water bodies. Release of nutrient-rich sewage and industrial effluents lead to the introduction of nutrients such as nitrogen and phosphorus into the water bodies. ಅಂತ ಅಂದರೆ ಯುಟ್ರೋಫಿಕೇಷನ್ ಅಂದರೆ ಎಕ್ಸೆಸ್ ಆಫ್ ನ್ಯೂಟ್ರಿಯೆಂಟ್ಸು ವಾಟರ್ ಬಾಡಿನಲ್ಲಿ ಪ್ರೆಸೆನ್ಸ್ ಇರೋದು. ಎಕ್ಸೆಸ್ ಆಫ್ ನ್ಯೂಟ್ರಿಯೆಂಟ್ಸು ವಾಟರ್ ಬಾಡಿನಲ್ಲಿ ಪ್ರೆಸೆಂಟ್ ಇರೋದು. ಮತ್ತು ಆ ಎಕ್ಸೆಸ್ ಆಫ್ ನ್ಯೂಟ್ರಿಯೆಂಟ್ಸು ವಾಟರ್ ಬಾಡಿನಲ್ಲಿ ಹೇಗೆ ಪ್ರೆಸೆಂಟ್ ಆಗುತ್ತೆ, ಹೇಗೆ ಅಂತ ಅಂದರೆ ಇಂಡಸ್ಟ್ರಿಯಲ್ ವೇಸ್ಟೇಜ್ ಆಗಿರ್ಬೋದು, ಅಥವಾ ಸಿವೇಜ್ ವೇಸ್ಟ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರಲ್ ವೇಸ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಏನಾಗುತ್ತೆ ವಾಟರ್ ಬಾಡೀಸ್ಗೆ ಆ್ಯಡಪ್ ಆಗೋದ್ರಿಂದ ಆ ಒಂದು ಇಂಡಸ್ಟ್ರಿಯಲ್ ವೇಜು ಮತ್ತು ಸೀವೇಜ್ ವೇಸ್ಟ್ನಲ್ಲಿ ಏನಿರುತ್ತೆ ಅಂತ ಅಂದರೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್ ಅಧಿಕವಾಗಿರುತ್ತೆ, ಹೆಚ್ಚಾಗಿ ಏರಳವಾಗಿರೋದ್ರಿಂದ ಆ ನ್ಯೂಟ್ರಿಯೆಂಟ್ಸ್ ವಾಟರ್ ಬಾಡಿಗೆ ಆ್ಯಡಪ್ ಆಗೋದ್ರಿಂದ ಏನಾಗುತ್ತೆ ಅಂತ ಅಂದರೆ ದೀಸ್ ಲೀಡ್ ಟು ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆ್ಯಂಡ್ ಆಕ್ಸಿಜನ್ ಡಿಮ್ಯಾಂಡ್ ಆನ್ ದ ವಾಟರ್ ಬಾಡೀಸ್. ವಾಟರ್ ಬಾಡೀಸಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಆ್ಯಂಡ್ ಆಕ್ಸಿಜನ್ಗೆ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಕಾಸಿಂಗ್ ಇನ್ಕ್ರೀಸ್ಡ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ದೇರ್ ಬೈ ಲೀಡಿಂಗ್ ಟು ದ ಆಲ್ಗಲ್ ಬ್ಲೂಮ್ ಫಾರ್ಮೇಷನ್ ಆಗುತ್ತೆ. ಆಲ್ಗಲ್ ಬ್ಲೂಮ್ ಅಂತ ಅಂದರೆ ಏನಂತಂದರೆ ಇನ್ನು ಕನ್ನಡದಲ್ಲಿ ಅದನ್ನು ಪಾಚಿಯ ಅರಳುವಿಕೆ ಅಂತ ಕರಿತೀವಿ. ಅಂದರೆ ವಾಟರ್ ಸರ್ಫೇಸ್ ಮೇಲೆ ಈಗ ಅದು ಫಾಸ್ಫರಸ್ಸು ಮತ್ತು ನೈಟ್ರೋಜನ್ ಕಂಟೆಂಟು ಎನ್ರಿಚ್ ಆದಾಗ ಸೊ ಅದರಿಂದ ಏನಾಗುತ್ತೆ ಆಲ್ಗಲ್ ಫಾರ್ಮೇಷನ್ನು ವಾಟರ್ ಸರ್ಫೇಸಲ್ಲ ಮ್ಯಾಟ್ ಥರ ತಿನ್ ಮ್ಯಾಟ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಸೊ ಅದನ್ನು ಆಲ್ಗಲ್ ಬ್ಲೂಮ್ಸ್ ಅಂತ ಕರೀತಾರೆ. ದಿಸ್ ಆಲ್ಗಲ್ ಬ್ಲೂಮ್ಸ್ ಕವರ್ ದ ವಾಟರ್ ಸರ್ಫೇಸ್. ಈ ಆಲ್ಗಲ್ ಬ್ಲೂಮ್ಸು ವಾಟರ್ ಸರ್ಫೇಸ್ನ ಮ್ಯಾಟ್ ಥರ ಕವರ್ ಮಾಡ್ಕೊಂಡಿರುತ್ತೆ. ಸಕ್ರೀಟ್ ಟಾಕ್ಸಿನ್ಸ್ ಆ್ಯಂಡ್ ರೆಡ್ಯೂಸ್ ಆಕ್ಸಿಜನ್ ಕಂಟೆಂಟ್ ಆಫ್ ದ ವಾಟರ್. ಈ ಆಲ್ಗಲ್ ಬ್ಲೂಮ್ಸು ಕೆಲವೊಂದು ಟಾಕ್ಸಿನ್ ಅಂದರೆ ವಿಷಕಾರಿ ಅಂಶಗಳನ್ನ ಸಕ್ರೀಟ್ ಮಾಡುತ್ತೆ. ಸೊ ಅದೇನಾಗುತ್ತೆ ರೆಡ್ಯೂಸ್ ಆಕ್ಸಿಜನ್ ಕಂಟೆಂಟ್ ಆಫ್ ವಾಟ್ರಲ್ಲಿರುವಂಥ ಆಕ್ಸಿಜನ್ ಕಂಟೆಂಟ್ನ ರೆಡ್ಯೂಸ್ ಮಾಡುತ್ತೆ. ಮತ್ತು ಆಕ್ಸಿಜನ್ ಡಿಫಿಷಿಯನ್ಸಿ ಮೇ ಕಾಸ್ ದ ಡೆತ್ ಆಫ್ ದ ಅಕ್ವಾಟಿಕ್ ಅನಿಮಲ್ಸ್. ಆಕ್ಸಿಜನ್ ಡಿಫಿಷಿಯನ್ಸಿ ಕೂಡ ಕಾಸ್ ಆಗುತ್ತೆ. ಆ್ಯಂಡ್ ಆಕ್ಸಿಜನ್ ಡಿಫಿಷಿಯನ್ಸಿ ಕಾಸ್ ಆಗೋಕ್ಕೂ ಕಾರಣ ಏನಂತ ಅಂದರೆ ಈ ಆಲ್ಗಲ್ ಬ್ಲೂಮ್ಸ್ ಏನಿದೆ ವಾಟರ್ ಸರ್ಫೇಸ್ ಮೇಲೆ ಫಾರ್ಮ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನಿಂದ ಬಂದಂಥ ರೇಸು ಬಾಟಮ್ ಆಫ್ ದ ವಾಟರ್ ಬಾಡೀಸ್ನ ತಲುಪೋದಿಲ್ಲ, ಮ್ಯಾಟ್ ಫಾರ್ಮೇಷನ್ ಆಗುತ್ತೆ. ಅದು ಎಲ್ಲಿ ಹೋಗೋದು, ಅಲ್ಲಿ ಮ್ಯಾಟ್ ಫಾರ್ಮೇಷನ್ ಆದಾಗ ಬಾಟಮ್ ಆಫ್ ದ ವಾಟರ್ ಬಾಡೀಸ್ಗೆ ರೀಚ್ ಆಗೋದಿಲ್ಲ. ಸೊ ಸನ್ಲೈಟ್ ರೀಚ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ವಾಟರ್ ಪಾಂಡ್ಸಲ್ಲಿ ಇರುವಂತಹ ಏನು ಫೈಟೋಪ್ಲಾಂಕ್ಟನ್ಸ್ ಆಗಿರ್ಬೋದು, ಪ್ಲ್ಯಾಂಟ್ಸು, ಸೊ ಅಲ್ಲಿ ಫೋಟೋಸಿಂಥೆಟಿಕ್ ಆ್ಯಕ್ಟಿವಿಟಿ ಡಿಕ್ಲೈನ್ ಆಗುತ್ತೆ. ಬಟ್ ಆಲ್ಸೋ ಮ್ಯಾಟ್ ಫಾರ್ಮೇಷನ್ ಆಗಿರೋದ್ರಿಂದ ಆಕ್ಸಿಜನ್ ಏನಾಗುತ್ತೆ ಬಾಟಮ್ ಆಫ್ ದ ಹೋಗ್ತಾ ಏನಾಗುತ್ತೆ ಅಲ್ಲಿ ಆಕ್ಸಿಜನ್ ಲೆವೆಲ್ ಕೂಡ ಡಿಕ್ರೀಸ್ ಆಗುತ್ತೆ, ವಿಚ್ ಲೀಡ್ಸ್ ಟು ದ ಡೆತ್ ಆಫ್ ದ ಅಕ್ವಾಟಿಕ್ ಅನಿಮಲ್ಸ್. ಓಕೆ ನೆಕ್ಸ್ಟ್ ನೈಟ್ರಿಫಿಕೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೈಟ್ರೋಜನ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊಳ್ಳೋಣ. ಓಕೆ, ಈಗ ಒಂದು ಕ್ವಶನ್ ಕೇಳ್ತೀನಿ. ವಿಚ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್? ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಅಥವಾ ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ
ಸಿಗುವಂತಹ ಅನಿಲ ಯಾವುದು? ನೈಟ್ರೋಜನ್. ಕನ್ನಡದಲ್ಲಿ ಸಾರಜನಕ ಅಂತ ಕರೀತಾರೆ. ಎಷ್ಟು ಪರ್ಸೆಂಟೇಜಲ್ಲಿ ಇದು ವಾತಾವರಣದಲ್ಲಿ ಅವೈಲಬಲ್ ಇದೆ ಅಂದರೆ 78%, ಅತಿ ಹೆಚ್ಚು ಪ್ರಮಾಣದಲ್ಲಿ ಇದು ಅವೈಲಬಲ್ ಇದೆ. ಓಕೆ, ಈ ನೈಟ್ರೋಜನ್ ಎಲ್ಲೆಲ್ಲಿ ಫೌಂಡ್ ಇರುತ್ತೆ ಅಂದರೆ ನೈಟ್ರೋಜನ್ ಮೇ ಬಿ ಫೌಂಡ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಇನ್ ಡಿಫ್ರೆಂಟ್ ಫಾರ್ಮ್. ಪ್ಲಾಂಟ್ಸಲ್ಲಿ ಡಿಫ್ರೆಂಟ್ ಫಾರ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ನೈಟ್ರೋಜನ್ ಫೌಂಡ್ ಇನ್ ಲೀವ್ಸಲ್ಲಿ ಇರುತ್ತೆ, ಎಲೆಗಳಲ್ಲಿ, ಗ್ರೇನ್ಸ್, ಕಾಳುಗಳಲ್ಲಿ, ಆ್ಯಂಡ್ ಪ್ಲಾಂಟ್ ಟಿಶ್ಯೂನಲ್ಲಿ, ಆ್ಯಂಡ್ ರೂಟ್ಸ್ ಆಫ್ ದ ಪ್ಲಾಂಟ್, ಸಸ್ಯಗಳ ಬೇರುಗಳಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಲೆಗ್ಯೂಮ್ಸ್ ಆರ್ ನೋನ್ ಆಸ್ ದ ಬೆಸ್ಟ್ ನೈಟ್ರೋಜನ್ ಫಿಕ್ಸಿಂಗ್ ಪ್ಲಾಂಟ್ಸ್ ಅಂತ ಕರೆದ್ರೆ ಲೆಗ್ಯೂಮ್ ಪ್ಲಾಂಟ್ಸಲ್ಲಿ ಏನಿರುತ್ತೆ ಸ್ಪೆಷಾಲಿಟಿ ಅಂದರೆ ರೂಟ್ ನಾಡ್ಯೂಲ್ಸ್ ಇರುತ್ತೆ. ಸೊ ಅದೇ ಒಂದು ಸ್ಪೆಷಾಲಿಟಿ. ಓಕೆ, ಮತ್ತು ಪ್ಲ್ಯಾಂಟ್ ಟೇಕ್ ನೈಟ್ರೋಜನ್ ಫ್ರಮ್ ದ ಸಾಯಿಲ್ ಬೈ ಅಬ್ಸಾರ್ಪ್ಷನ್ ಥ್ರೂ ದೇ ರೂಟ್ಸ್ ಮೂಲಕ. ಅಂದರೆ ಪ್ಲ್ಯಾಂಟ್ಸು ನೈಟ್ರೋಜನ್ನ ಸಾಯಿಲಿಂದ ಯಾವ ರೀತಿ ತೊಗೊಳ್ತಾರೆ ಅಂದರೆ ಅಬ್ಸಾರ್ಪ್ಷನ್ ಪ್ರೋಸೆಸ್ ಮೂಲಕ, ರೂಟ್ ಮೂಲಕ, ಬೇರುಗಳ ಮೂಲಕ ತೊಗೊಳ್ತಾರೆ. ಆಸ್ ಅಮೈನೋ ಆಸಿಡ್ ಫಾರ್ಮಲ್ಲಿ ನೈಟ್ರೇಟ್ ಅಯಾನ್ ಅಥವಾ ನೈಟ್ರೈಟ್ ಅಯಾನ್ ಆರ್ ಅಮೋನಿಯಂ ಆ್ಯಸ್ ಮೂಲಕ ತಗೊಳ್ಳುತ್ತೆ. ಪ್ಲಾಂಟ್ಸ್ ಡು ನಾಟ್ ಗೆಟ್ ದರ್ ನೈಟ್ರೋಜನ್ ಡೈರೆಕ್ಟ್ಲಿ ಫ್ರಮ್ ದ ಅಟ್ಮಾಸ್ಫಿಯರಿಂದ ಡೈರೆಕ್ಟಾಗಿ ಪ್ಲ್ಯಾಂಟು ನೈಟ್ರೋಜನ್ನ ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಬಟ್ ಅದಕ್ಕೆ ಸಾಯಿಲಲ್ಲಿರುವಂಥ ಸರ್ಟೈನ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಏನಿದೆ, ಆ ಬ್ಯಾಕ್ಟೀರಿಯಾ ನೈಟ್ರೋಜನ್ನ ಅಮೈನೋ ಆಸಿಡ್ ಫಾರ್ಮು, ನೈಟ್ರೇಟ್ ಅಯಾನ್ ಫಾರ್ಮು, ನೈಟ್ರೈಟ್ ಅಯಾನು, ಅಮೋನಿಯಂ ಫಾರ್ಮಲ್ಲಿ ಪ್ಲ್ಯಾಂಟ್ಗಳಿಗೆ ಪ್ರೊವೈಡ್ ಮಾಡುತ್ತೆ. ಓಕೆ, ಇವಾಗ ನೈಟ್ರಿಫಿಕೇಷನ್ ಅಂದರೆ ಏನು ಅಂತ ನೋಡೋಣ. ನೈಟ್ರಿಫಿಕೇಷನ್ ಇಸ್ ಅನ್ ಏರೋಬಿಕ್ ಪ್ರೋಸೆಸ್ ದಟ್ ಕನ್ವರ್ಟ್ ಅಮೋನಿಯಂ ಇಂಟು ನೈಟ್ರೇಟ್ಸ್ ಬೈ ನೈಟ್ರೋಸೋಮೋನಾಸ್ ಬ್ಯಾಕ್ಟೀರಿಯಾ. ನೈಟ್ರಿಫಿಕೇಷನ್ ಅನ್ನೋದು ಇದು ಏರೋಬಿಕ್ ಪ್ರೋಸೆಸ್. ಅಂದರೆ ಈ ಒಂದು ಪ್ರೋಸೆಸ್ ನಡೀತಾ ಇರಬೇಕಾದ್ರೆ ಅಲ್ಲಿ ಆಕ್ಸಿಜನ್ನು ಅವಶ್ಯಕತೆ ಇದೆ. ಸೊ ಆಕ್ಸಿಜನ್ ಬೇಕೇ ಬೇಕು. ಆ್ಯಂಡ್ ಏನಾಗುತ್ತೆ ಅಂದರೆ ಕನ್ವರ್ಟ್ ಅಮೋನಿಯಂ ಇಂಟು ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಮೋನಿಯಂ ಇರೋದು ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ ಒಂದು ಬ್ಯಾಕ್ಟೀರಿಯಾ ಅಮೋನಿಯಂನ ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂದರೆ ನೈಟ್ರೋಸೋಮೋನಾಸ್ ಅನ್ನೋ ಬ್ಯಾಕ್ಟೀರಿಯಾ ಅಮೋನಿಯಂನ ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಈ ಒಂದು ಪ್ರೋಸೆಸ್ಗೆ ನೈಟ್ರಿಫಿಕೇಷನ್ ಅಂತ ಕರೀತಾರೆ. ಓಕೆ, ಬಯೋಮ್ಯಾಗ್ನಿಫಿಕೇಷನ್ ಅಂದರೆ ಜೈವಿಕ ಸಂವರ್ಧನೆ ಅಂತ ಕರೀತಾರೆ ಕನ್ನಡದಲ್ಲಿ. ಬಯೋಮ್ಯಾಗ್ನಿಫಿಕೇಷನ್ ಆಲ್ಸೋ ನೋನ್ ಆಸ್ ಬಯೋ ಆಂಪ್ಲಿಫಿಕೇಷನ್ ಅಂತ ಕರೀತಾರೆ, ಆರ್ ಬಯಾಲಜಿಕಲ್ ಮ್ಯಾಗ್ನಿಫಿಕೇಷನ್ ಅಂತ ಕರೀತಾರೆ. ಈಸ್ ದ ಇನ್ಕ್ರೀಸಿಂಗ್ ಕಾನ್ಸಂಟ್ರೇಷನ್ ಆಫ್ ಎ ಸಬ್ಸ್ಟೆನ್ಸಸ್ ಸಚ್ ಆಸ್ ಟಾಕ್ಸಿಕ್ ಕೆಮಿಕಲ್ಸ್ ದಟ್ ಟೇಕ್ ಪ್ಲೇಸ್ ಇನ್ ಫುಡ್ ಚೈನ್. ಬಯೋಮ್ಯಾಗ್ನಿಫಿಕೇಷನ್ ಅಂದರೆ ಏನು ಅಂದರೆ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಸಬ್ಸ್ಟೆನ್ಸಸ್. ಫುಡ್ ಚೈನಲ್ಲಿ ಸಬ್ಸ್ಟೆನ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವ ಸಬ್ಸ್ಟೆನ್ಸ್ ಅಂದರೆ ಟಾಕ್ಸಿಕ್ ಕೆಮಿಕಲ್ಸ್ ಸಬ್ಸ್ಟೆನ್ಸಸ್ ಕಾನ್ಸಂಟ್ರೇಷನ್ನು ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಸ್ಟೆಪ್ ಬೈ ಸ್ಟೆಪ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆಗ್ತಾ ಏನಾಗುತ್ತೆ ಅಂದರೆ ಅಟ್ ಫೈನಲ್ ಟ್ರಾಫಿಕ್ ಲೆವೆಲಲ್ಲಿ ಏನಾಗುತ್ತೆ, ಹ್ಯೂಜ್ ಅಮೌಂಟ್ ಆಫ್ ಕೆಮಿಕಲ್ಸು ಡೆಪಾಸಿಟ್ ಆಗಿ ಫೈನಲಿ ಆ ಆರ್ಗನಿಸಮ್ ಏನಾಗುತ್ತೆ, ಡೆತ್ ಆಗುತ್ತೆ. ಎಕ್ಸಾಂಪಲ್ ಮೂಲಕ ನೋಡೋದಾದರೆ DDT. ಈ DDTನ ಇನ್ಸೆಕ್ಟಿಸೈಡ್ಸ್ ಆಗಿ ಯೂಸ್ ಮಾಡ್ತಾ ಇದ್ರು. DDT ವಾಸ್ ಯೂಸ್ಡ್ ಇನ್ ಸೆಕೆಂಡ್ ಹಾಫ್ ಆಫ್ ದ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರಲ್ಲಿ DDTನ ಎಕ್ಸ್ಟೆನ್ಸಿವ್ಲಿ ಯೂಸ್ ಮಾಡಿದ್ರು. ಇನ್ ದ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಮಲೇರಿಯಾನ ಕಂಟ್ರೋಲ್ ಮಾಡೋಕ್ಕೆ, ಮಸ್ಕಿಟೋಸ್ನ ಕಂಟ್ರೋಲ್ ಮಾಡೋಕ್ಕೆ ಈ ಒಂದು DDTನ ಯೂಸ್ ಮಾಡಿದ್ರು. ಇದರ ಪರಿಣಾಮ ಏನಾಯಿತು ಅಂತ ಅಂದರೆ ಎನ್ವೈರನ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಯಿತು, ಅಗ್ರಿಕಲ್ಚರ್ ಮೇಲೆ ಇಂಪ್ಯಾಕ್ಟ್ ಆಯಿತು, ಆ್ಯಂಡ್ ಆಲ್ಸೋ ಹ್ಯೂಮನ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಯಿತು. ಸೊ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತಂದರೆ DDTನ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಸ್ಪ್ರೇ ಮಾಡೋದ್ರಿಂದ DDT ಅಂಶಗಳು ಸಾಯಿಲಲ್ಲಿ ಸೇರಿಕೊಳ್ತು. ಅಲ್ಲಿ ಬೆಳೆದಂಥ ಕ್ರಾಪ್ಸ್ಗೆ ಆ ಒಂದು ಸಾಯಿಲಲ್ಲಿರುವ DDT ಕಂಟೆಂಟು ಕ್ರಾಪ್ಸ್ಗೆ ಡೆಪಾಸಿಟ್ ಆಯಿತು. ಆ ಕ್ರಾಪ್ಸ್ನ ತಿಂದಂಥ ಆರ್ಗನಿಸಮ್ಗೆ ಡೆಪಾಸಿಟ್ ಆಯಿತು. ಆ ಆರ್ಗನಿಸಮ್ ತಿಂದಂಥ ಇನ್ನೊಂದು ಆರ್ಗನಿಸಮ್ಗೆ ಡೆಪಾಸಿಟ್ ಆಯಿತು. ಈ ರೀತಿ ಒಂದೇನಾಯಿತು, DDT ಟ್ರಾನ್ಸ್ಫರ್ ಆಗ್ತಾ ಹೋಗ್ತು. ಫಾರ್ ಎಕ್ಸಾಂಪಲ್ ಮೂಲಕ ನೋಡೋದಾದರೆ DDTನ ಅಗ್ರಿಕಲ್ಚರ್ ಫೀಲ್ಡ್ಗೆ ಸ್ಪ್ರೇ ಮಾಡಿದ್ರು. ಓಕೆ, ಅದನ್ನು ಆ DDTನ ಪ್ಲ್ಯಾಂಟ್ ಅಬ್ಸರ್ವ್ ಮಾಡ್ಕೊಳ್ತು. ಓಕೆ, ಆ ಪ್ಲ್ಯಾಂಟನ್ನು ಈಟ್ ಮಾಡಿದಂತಹ ಇನ್ಸೆಕ್ಟ್ಸ್ ಅದು ಗ್ರಾಸ್ ಹಪ್ಪರ್. ಆ ಗ್ರಾಸ್ ಹಪ್ಪರ್ಗೆ ಟ್ರಾನ್ಸ್ಫರ್ ಆಯಿತು ಏನು, DDT. ನೆಕ್ಸ್ಟ್ ಏನಾಗುತ್ತೆ, ಆ DDTನ ಅದು ಗ್ರಾಸ್ ಹಪ್ಪರ್ನ ತಿಂದಂಥ ಫ್ರಾಗ್ ಬಾಡಿಗೆ ಟ್ರಾನ್ಸ್ಫರ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಫ್ರಾಗಿಂದ ಸ್ನೇಕಿಂದ ಈಗಲು, ಫೈನಲಿ ಏನಾಗುತ್ತೆ, ಈಗಲಲ್ಲಿ ಬಾಡಿನಲ್ಲಿ ಜಾಸ್ತಿ ಅಮೌಂಟ್ ಆಫ್ DDT ಅಕ್ಯುಮುಲೇಟ್ ಆಗಿ ಈಗಲ್ ಡೆಡ್ ಆಯಿತು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಹಂತವಾಗಿ ಏನಾಯಿತು, DDT ಪ್ರಮಾಣ ಹೆಚ್ಚಾಗ್ತಾ ಹೋಯಿತು, ಕಾನ್ಸಂಟ್ರೇಷನ್ ಏನಾಯಿತು, ಜಾಸ್ತಿ ಆಗ್ತಾ ಹೋಯಿತು. ಸೊ ಇದರಿಂದ ಫೈನಲ್ ಆಗಿ ಏನಾಯಿತು, ಆರ್ಗನಿಸಮ್ ಡೆಡ್ ಆಯಿತು. ಇದೇ ರೀತಿ
ಹ್ಯೂಮನ್ ಮೇಲೂ ಡಿ ಡಿ ಟಿ ಇಂಪ್ಯಾಕ್ಟ್ ಆಯಿತು. ಯಾವ ರೀತಿ ಅಂತ ಅಂದರೆ ಈ ಡಿ ಡಿ ಟಿ ತಾಯಿಯ ಹಾಲಲ್ಲಿ ಕೂಡ ಈ ಡಿ ಡಿ ಟಿಯ ಅಂಶ ಪತ್ತೆ ಆಯಿತು. ಸೊ ಇದರಿಂದ ಏನಾಯಿತು, ಸಂಪೂರ್ಣವಾಗಿ ಡಿ ಡಿ ಟಿಯನ್ನು ಬ್ಯಾನ್ ಮಾಡಿದ್ರು. ಆಲ್ಮೋಸ್ಟ್ 86 ಕಂಟ್ರೀಸಲ್ಲಿ ಈ ಡಿ ಡಿ ಟಿಯನ್ನು ಬ್ಯಾನ್ ಮಾಡಿದ್ರು. ಸೊ ಈಗ ಡಿ ಡಿ ಟಿ ಫುಲ್ ಫಾರ್ಮ್ ಏನು ಅಂದರೆ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಆಲ್ಮೋಸ್ಟ್ ಆಲ್ ಇದು ಎಲ್ಲ ಎಕ್ಸಾಮಲ್ಲೂ ಈ ಡಿ ಡಿ ಟಿ ಎಕ್ಸ್ಪ್ಯಾಂಡ್ ಫಾರ್ಮ್ ಕೇಳ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಓಕೆ ನೆಕ್ಸ್ಟ್ 12th ಕ್ವಶನ್. ಆ್ಯನ್ ಓಡೋಮೀಟರ್ ಇನ್ ಕಾರ್ ಮೆಸರ್ಸ್. ಅಂದರೆ ಕಾರಲ್ಲಿರುವಂಥ ಓಡೋಮೀಟರು ಏನನ್ನ ಮೆಸರ್ ಮಾಡುತ್ತೆ ಅಂತ. ಫಸ್ಟ್ ಒನ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರು ಪ್ರಯಾಣಿಸಿದ ದೂರ. ಆ್ಯಂಡ್ ಇನ್ಸ್ಟಂಟೇನಿಯಸ್ ಸ್ಪೀಡ್ ಬೈ ದ ಕಾರಿನ ತ್ವರಿತ ವೇಗ. ಆ್ಯಂಡ್ ಥರ್ಡ್ ಒನ್, ಅವರೇಜ್ ಸ್ಪೀಡ್ ಆಫ್ ದ ಕಾರಿನ ಸರಾಸರಿ ವೇಗ. ಆ್ಯಂಡ್ ಫೋರ್ತ್ ಒನ್, ಕಾರಿನ ಆಕ್ಸಲೇಷನ್ ಆಫ್ ದ ಕಾರಿನ ವೇಗವರ್ಧನೆ. ಓಕೆ, ಕರೆಕ್ಟ್ ಆನ್ಸರ್ ಇಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್. ಓಡೋಮೀಟರ್ ಏನು ಮೆಷರ್ ಮಾಡುತ್ತೆ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್. ಓಕೆ, ನೆಕ್ಸ್ಟ್ ಸೊಲ್ಯೂಷನ್ನ ನೋಡೋಣ. ಓಕೆ, ನೆಕ್ಸ್ಟ್ ಓಡೋಮೀಟರ್ ಅಂದರೆ ಕಾರಲ್ಲಿ ಓಡೋಮೀಟರ್ ಇರುತ್ತೆ, ಸ್ಪೀಡೋಮೀಟರ್ ಇರುತ್ತೆ. ಸ್ಪೀಡೋಮೀಟರ್ ಏನು ಮೆಷರ್ ಮಾಡುತ್ತೆ ಅಂದರೆ ಸ್ಪೀಡೋಮೀಟರ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಸರ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ವೆಹಿಕಲ್. ಸ್ಪೀಡೋಮೀಟರ್ ಅಂದ್ರೇನು, ಇದು ಒಂದು ಇನ್ಸ್ಟ್ರೂಮೆಂಟು ಏನು ಮೆಸರ್ ಮಾಡುತ್ತೆ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ವೆಹಿಕಲ್ ಎಷ್ಟು ದೂರ ಟ್ರಾವೆಲ್ ಮಾಡಿದೆ. ಓಕೆ, ಆ್ಯಂಡ್ ವೇರಾಸ್ ಓಡೋಮೀಟರ್ ಈಸ್ ಯೂಸ್ ಟು ಮೆಸರ್ ದ ಸ್ಪೀಡ್ ಆಫ್ ದ ವೆಹಿಕಲ್. ಎಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದೆ, ಎಷ್ಟು ವೇಗ ತೊಗೊಂಡಿದೆ, ಎಷ್ಟು ಸ್ಪೀಡ್ ತೊಗೊಂಡಿದೆ. ಓಕೆ, ಈ ರೈಟ್ ಸೈಡ್ ಕೊಟ್ಟಿರುವಂಥ ಡಯಾಗ್ರಾಮಲ್ಲಿ ನಾವು ನೋಡ್ಬೋದು ಓಡೋಮೀಟರ್ ಯಾವುದು ಆ್ಯಂಡ್ ಸ್ಪೀಡೋಮೀಟರ್ ಯಾವುದು ಅಂತ. ಓಕೆ, 13th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ರಿಗಾರ್ಡಿಂಗ್ ಸೈಂಟಿಫಿಕ್ ಲಾಸ್. ಕೆಳಗಡೆ ಕೊಟ್ಟಿರುವಂಥ ಯಾವ ಸ್ಟೇಟ್ಮೆಂಟು ಟ್ರೂ ಆಗಿದೆ ಸೈಂಟಿಫಿಕ್ ಲಾಸ್ಗೆ. ಫಸ್ಟ್ ಒನ್, ದೇ ಡಿಸ್ಕ್ರೈಬ್ ರಿಲೇಷನ್ಶಿಪ್ ಬಿಟ್ವೀನ್ ಅಬ್ಸರ್ವಬಲ್ ಫಿನಾಮಿನಾ. Second one, they are formed from scientific theories. Third one, they cannot be challenged. Fourth one, they provide reasoning for physical phenomena. Correct answer is they describe the relationship between observable phenomena. Okay, solution next slide alone. Okay, next, scientific law. Scientific law is the description of a naturally occurring phenomenon in the world. Scientific law ಅಂದರೆ ಏನು ಅಂದರೆ ನ್ಯಾಚುರಲಿ ಅಕ್ಕರಿಂಗ್, ಏನು ನ್ಯಾಚುರಲ್ ಆಗಿ ನಡೆಯುವಂಥ ಫಿನಾಮಿನಾ ಏನಿದೆ ಅದ್ರ ಒಳಗೆ ಡಿಸ್ಕ್ರಿಪ್ಷನ್. ಇಟ್ ಎಕ್ಸ್ಪ್ಲೇನ್ ಹೌ ಸಮಥಿಂಗ್ ಹ್ಯಾಪನ್, ಯಾಕೆ ಇದು ಆಗುತ್ತೆ ಆ ಥರ. ಓಕೆ, ಸೈಂಟಿಫಿಕ್ ಲಾ ಏನು ಹೇಳುತ್ತೆ ಅಂದರೆ ಡಿಸ್ಕ್ರೈಬ್ ದ ರಿಲೇಷನ್ಶಿಪ್ನ ಡಿಸ್ಕ್ರೈಬ್ ಮಾಡುತ್ತೆ ಆರ್ ಪ್ಯಾಟ್ರನ್ಸ್ ಫೌಂಡ್ ಇನ್ ನೇಚರಲ್ಲಿ ಕಂಡುಬರೋಂಥ ರಿಲೇಷನ್ಶಿಪ್ ಏನಿದೆ ಅದನ್ನು ಡಿಸ್ಕ್ರೈಬ್ ಮಾಡುತ್ತೆ ಆನ್ ರಿಪೀಟೆಡ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ಅವುಗಳ ಅಬ್ಸರ್ವೇಷನಿಂದ ಒಂದು ರಿಲೇಷನ್ಶಿಪ್ನ ಡಿಸ್ಕ್ರೈಬ್ ಮಾಡುತ್ತೆ. ಅದು ಸೈಂಟಿಫಿಕ್ ಲಾಸ್. ಇದೇನು ಹೇಳುತ್ತೆ ಅಂದರೆ ದೇ ಡು ನಾಟ್ ಪ್ರೊವೈಡ್ ಎಕ್ಸ್ಪ್ಲನೇಷನ್ ಆರ್ ರೀಸನಿಂಗ್ ಫಾರ್ ದ ಫಿನಾಮಿನಾ. ಅಂದರೆ ಇದು ಎಕ್ಸ್ಪ್ಲನೇಷನ್ ಅಥವಾ ರೀಸನಿಂಗ್ ಫಿನಾಮಿನಾ ಯಾಕೆ ನಡೆಯುತ್ತೆ ಅಂತ ಹೇಳಲ್ಲ, ಬಟ್ ದೇ ಡಿಸ್ಕ್ರೈಬ್ ಆ ಫಿನಾಮಿನಾ ಏನು ಅನ್ನೋದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಯಾವುದು ಸೈಂಟಿಫಿಕ್ ಲಾ. ಸೈಂಟಿಫಿಕ್ ಲಾ ಆರ್ ಡಿಫ್ರೆಂಟ್ ಫ್ರಮ್ ಸೈಂಟಿಫಿಕ್ ಥಿಯರಿ. ಅಂದರೆ ಸೈಂಟಿಫಿಕ್ ಲಾನೇ ಬೇರೆ ಆ್ಯಂಡ್ ಸೈಂಟಿಫಿಕ್ ಥಿಯರೀಸ್ನೇ ಬೇರೆ. ವಿಚ್ ಆಫರ್ ಎಕ್ಸ್ಪ್ಲೈನ್ ಟು ದ ಕಾಸ್ ಟು ಅಬ್ಸರ್ವ್ ಫಿನಾಮಿನಾ ಅಷ್ಟೆ. Scientific law can be tested and potentially challenged if new evidences or observation contradict. ಅಂದರೆ ಇಲ್ಲಿ ಏನು ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ದೇ ಕೆನಾಟ್ ಬಿ ಚಾಲೆಂಜ್ಡ್ ಅಂತ ಇದೆ, ಬಟ್ ಆಗಲ್ಲ. ಸೈಂಟಿಫಿಕ್ ಲಾಸ್ನ ನಾವು ಚಾಲೆಂಜ್ ಮಾಡ್ಬೋದು. ಯಾವ್ದಾರ ಎವಿಡೆನ್ಸ್ ಸಿಕ್ಕಿದಾಗ, ಏನಾದರೂ ಒಂದು ಪೊಟೆನ್ಷಿಯಲ್ ಎವಿಡೆನ್ಸ್ ಇದ್ದಾಗ, ಏನಾದರೂ ಹೊಸದು ಏನಾದ್ರು ಆವಿಷ್ಕಾರ ಆದಾಗ ಅವುಗಳನ್ನ ನಾವು ಚಾಲೆಂಜ್ ಮಾಡ್ಬೋದು. ಓಕೆ, ಆ್ಯಂಡ್ ಟೆಸ್ಟೆಡ್ ಮಾಡಿ ಅದನ್ನು ಚೇಂಜ್ ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್, ದೇ ಕೆನಾಟ್ ಬಿ ಚಾಲೆಂಜ್ಡ್ ಅಲ್ಲಿ ಕೊಟ್ಟಿರೋದೆ, ದೇ ಕೆನಾಟ್ ಬಿ ಚಾಲೆಂಜ್, ಸೊ ಅದು ಫಾಲ್ಸ್. ಸೈಂಟಿಫಿಕ್ ಲಾ ಕ್ಯಾನ್ ಬಿ ಚಾಲೆಂಜ್ ಮಾಡ್ಬೋದು, ರಿವೈಸ್ ಮಾಡ್ಬೋದು ಇಫ್ ನ್ಯೂ ಎವಿಡೆನ್ಸಸ್, ಹೊಸ ಆವಿಷ್ಕಾರಗಳು ಬಂದಾಗ ನಾವು ಅದನ್ನು ಚಾಲೆಂಜ್ ಮಾಡ್ಬೋದು. ಮತ್ತು ದೇ ಪ್ರೊವೈಡ್ ರೀಸನಿಂಗ್ ಫಾರ್ ಫಿಸಿಕಲ್ ಫಿನಾಮಿನಾ. ಆದರೆ ಇಲ್ಲಿ ಕೊಟ್ಟಿದ್ದಾರೆ ದೇ ಪ್ರೊವೈಡ್ ರೀಸನಿಂಗ್ ಫಾರ್ ಫಿಸಿಕಲ್ ಫಿನಾಮಿನಾ ಅಂತ, ಅದು ಫಾಲ್ಸ್. ಯಾಕೆ ಅಂತ ಅಂದರೆ ಸೈಂಟಿಫಿಕ್ ಲಾ ಡಿಸ್ಕ್ರೈಬ್ ದ ರಿಲೇಷನ್ಶಿಪ್ ಬಟ್ ಡು ನಾಟ್ ಎಕ್ಸ್ಪ್ಲೈನ್ ದ ರೀಸನ್ ಬಿಹೈಂಡ್ ದಮ್. ಸೈಂಟಿಫಿಕ್ ಲಾ ಏನು ಹೇಳುತ್ತೆ, ಸಂಬಂಧ ರಿಲೇಷನ್ಶಿಪ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಡು ನಾಟ್ ಎಕ್ಸ್ಪ್ಲೈನ್ ದ ರೀಸನ್ ಬಿಹೈಂಡಿಂಗ್, ಅದರ ಹಿಂದೆ ಇರುವಂಥ ಕಾರಣಗಳನ್ನ ಎಕ್ಸ್ಪ್ಲೈನ್ ಮಾಡಲ್ಲ. ದಟ್ ಈಸ್ ದ ರೋಲ್ ಆಫ್ ದ ಸೈಂಟಿಫಿಕ್ ಥಿಯರಿ. ಅದನ್ನು ಹೇಳೋವಂಥದ್ದು ಸೈಂಟಿಫಿಕ್ ಥಿಯರಿ. ಸೈಂಟಿಫಿಕ್ ಲಾ ಆ ಥರ ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ದೇ ಬಿಹೈಂಡ್ ರಿಲೇಷನ್ಶಿಪ್ನ ತಿಳಿಸೋವಂಥದ್ದು ಅಷ್ಟೇ. ದೇ ಡಿಸ್ಕ್ರೈಬ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅಬ್ಸರ್ವಬಲ್ ಫಿನಾಮಿನಾ. ಇದು ಟ್ರೂ. ಇಲ್ಲಿ ಏನು ಹೇಳುತ್ತೆ ಅಂದರೆ ಸೈಂಟಿಫಿಕ್ ಲಾ ಡಿಸ್ಕ್ರೈಬ್ ದ ಕಾನ್ಸಿಸ್ಟೆಂಟ್ ರಿಲೇಷನ್ಶಿಪ್ ಆರ್ ಪ್ಯಾಟ್ರನ್ ಅಬ್ಸರ್ವ್ ಇನ್ ನೇಚರ್. ನಮ್ಮ ನೇಚರಲ್ಲಿ ಏನು ನಡೀತಾ ಇದೆ ಅವುಗಳ ರಿಲೇಷನ್ಶಿಪ್ನ ಡಿಸ್ಕ್ರೈಬ್ ಮಾಡುತ್ತೆ.
ನೆಕ್ಸ್ಟ್ ಏನಂತ ಹೇಳಿ ದೇ ಆರ್ ಫಾರ್ಮ್ ಫ್ರಮ್ ಸೈಂಟಿಫಿಕ್ ಥಿಯರೀಸ್ ಅಂತ ಇದೆ ಫಾಲ್ಸ್. ಸೈಂಟಿಫಿಕ್ ಲಾ ಆ್ಯಂಡ್ ಥಿಯರೀಸ್ ಸರ್ವ್ ಡಿಫ್ರೆಂಟ್ ಪರ್ಪಸ್. ಲಾಸ್ ಡಿಸ್ಕ್ರೈಬ್ ವಾಟ್ ಹ್ಯಾಪನ್ ವೈಲ್ ಥಿಯರಿ ಎಕ್ಸ್ಪ್ಲೇನ್ ವೈ ಥಿಂಗ್ ಹ್ಯಾಪನ್. ಅಂದರೆ ಸೈಂಟಿಫಿಕ್ ಲಾ ಮತ್ತು ಥಿಯರೀಸು ಎರಡೂ ಕೂಡ ಡಿಫ್ರೆಂಟ್ ವ್ಯೂ, ಡಿಫ್ರೆಂಟ್ ಒಪಿನಿಯನ್ ಇದೆ. ಏನಂತಂದರೆ ಲಾ ಡಿಸ್ಕ್ರೈಬ್ ವಾಟ್ ಹ್ಯಾಪನ್, ಏನಾಯಿತು ಅನ್ನೋದಾದರೆ, ವೈಲ್ ಥಿಯರೀಸ್ ಎಕ್ಸ್ಪ್ಲೈನ್ ವೈ ಥಿಂಗ್ ಹ್ಯಾಪನ್, ಅದು ಏನಕ್ಕೆ ನಡೆಯುತ್ತೆ ಅನ್ನೋದನ್ನ ಹೇಳುತ್ತೆ. ಓಕೆ, ಕರೆಕ್ಟ್ ಆನ್ಸರ್ ಇಸ್ ದೇ ಡಿಸ್ಕ್ರೈಬ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅಬ್ಸರ್ವಬಲ್ ಫಿನಾಮಿನಾ. ಓಕೆ, 14th question, which of the following statement is or true? Self pollination take place in bisexual flower. Bisexual flower can pollinate both by self and cross pollination. ಅಂದರೆ ಇಲ್ಲಿ ಎರಡು ಕಂಡೀಷನ್ನ ಕೊಟ್ಟಿದ್ದಾರೆ. ಒಂದು ಸೆಲ್ಫ್ ಪಾಲಿನೇಷನ್ನು ಬೈಸೆಕ್ಷುವಲ್ ಫ್ಲವರ್ಸಲ್ಲಿ ನಡೆಯುತ್ತೆ, ಆ್ಯಂಡ್ ಬೈಸೆಕ್ಷುವಲ್ ಫ್ಲವರ್ ಕ್ಯಾನ್ ಪಾಲಿನೇಟ್. ಸೆಲ್ಫ್ ಪಾಲಿನೇಷನ್ನು ಆಗುತ್ತೆ ಆ್ಯಂಡ್ ಕ್ರಾಸ್ ಪಾಲಿನೇಷನ್ನು ಬೈಸೆಕ್ಷುವಲ್ ಫ್ಲವರಲ್ಲಿ ಆಗುತ್ತೆ ಅಂತ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬೋತ್ ಎ ಆರ್ ಬಿ ಆರ್ ಟ್ರೂ, ಎರಡು ಕಂಡೀಷನ್ನು ಕೂಡ ಸರಿಯಾಗಿದೆ. ಸೊ 4th ಆಪ್ಷನ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಸೆಲ್ಫ್ ಪಾಲಿನೇಷನ್ ಅಂದ್ರೇನು ಆ್ಯಂಡ್ ಕ್ರಾಸ್ ಪಾಲಿನೇಷನ್ ಅಂದ್ರೇನು ಅಂತ ಈ ಡಯಾಗ್ರಾಮ್ ಮೂಲಕ ನೋಡೋಣ. ಓಕೆ, ಸೆಲ್ಫ್ ಪಾಲಿನೇಷನ್ ಅಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಇನ್ ದ ಸೇಮ್ ಫ್ಲವರ್. ಓಕೆ, ಇಲ್ಲಿ ಎರಡು ಪ್ಲ್ಯಾಂಟ್ಸ್ ಇದೆ. ಓಕೆ, ಇಲ್ಲಿ ಏನಾಗುತ್ತೆ, ಪೋಲನ್ ಏನಾಗೋದು, ಪೋಲನ್ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಎಲ್ಲಿಂದ ಅಂದರೆ ಆಂಥರ್ ಒಳಗಡೆ ಪೋಲನ್ ಇರುತ್ತೆ, ಆಂಥರ್ ಅದರೊಳಗಡೆ ಪೋಲನ್ ಇರುತ್ತೆ. ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆಂಥರ್ ಟು ದ, ಇಲ್ಲಿ ಆಂಥರಿಂದ ಸ್ಟಿಗ್ಮಾ, ಸ್ಟಿಗ್ಮಾ ಇನ್ ದ ಸೇಮ್ ಫ್ಲವರ್, ಇಲ್ಲೇ ಗೊತ್ತಾಗ್ತಾ ಇದೆ, ಇಲ್ಲಿ ಆಂಥರ್ ಇದೆ, ಇಲ್ಲಿ ಸ್ಟಿಗ್ಮಾ ಇದೆ. ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆಂಥರಿಂದ ಟು ದ ಸ್ಟಿಗ್ಮಾ ಇನ್ ದ ಸೇಮ್ ಫ್ಲವರ್, ಅದೇ ಒಂದೇ ಫ್ಲವರಲ್ಲೇ ಪಾಲಿನೇಷನ್ ಆಗೋದಕ್ಕೆ ಸೆಲ್ಫ್ ಪಾಲಿನೇಷನ್ ಅಂತ ಕರೀತಾರೆ. ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ದ ಆಂಥರ್ ಟು ದ ಸ್ಟಿಗ್ಮಾ ಬಿಟ್ವೀನ್ ಫ್ಲವರ್ ಆನ್ ದ ಸೇಮ್ ಪ್ಲಾಂಟ್, ಒಂದೇ ಫ್ಲವರ್ ಒಳಗಡೆ ಆಗೋದಕ್ಕೆ ಸೆಲ್ಫ್ ಪಾಲಿನೇಷನ್ ಅಂತ ಕರೀತಾರೆ. ಒಂದೇ ಗಿಡದಲ್ಲಿ ಆಗೋದಕ್ಕೂ ಕೂಡ ಸೆಲ್ಫ್ ಪಾಲಿನೇಷನ್ ಅಂತ ಕರೀತಾರೆ. ಅದೇ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಅನದರ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಪ್ಲಾಂಟ್ ಇನ್ ದ ಸೇಮ್ ಸ್ಪೀಷೀಸ್. ಇಲ್ಲಿ ನೋಡಿ, ಇಲ್ಲಿ ಎರಡು ಡಿಫ್ರೆಂಟ್ ಪ್ಲಾಂಟ್ಸ್ ಇದೆ. ಇಲ್ಲಿಂದ ಫ್ರಮ್ ದ ಆಂಥರಿಂದ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಕ್ರಾಸ್ ಪಾಲಿನೇಷನ್ ಅಂತ ಕರೀತಾರೆ. ಓಕೆ, 15th question, which of the following activities is best suited to develop inductive reasoning? ಕೊಟ್ಟಿರೋವಂಥ ಆ್ಯಕ್ಟಿವಿಟೀಸಲ್ಲಿ ಯಾವುದು ಇಂಡಕ್ಟಿವ್ ರೀಸನಿಂಗ್ನ ಡೆವಲಪ್ ಮಾಡುತ್ತೆ ಅಂತ. ಹಾಗಾದರೆ ಇಂಡಕ್ಟಿವ್ ರೀಸನಿಂಗ್ ಅಂದರೆ ಏನು? ಇಂಡಕ್ಟಿವ್ ರೀಸನಿಂಗ್ ಅಂದರೆ, ಈಗ ಒಬ್ಬ ಟೀಚರ್ ಕ್ಲಾಸಲ್ಲಿ ಇರ್ತಾರೆ, ಇವತ್ತು ಯಾವುದೋ ಒಂದು ಲೆಸನ್ನ ನಾವು ಮಾಡಬೇಕು. ಫಾರ್ ಎಕ್ಸಾಂಪಲ್ ಗ್ರಾವಿಟೇಷನ್ನೇ ಮಾಡಬೇಕು. ಟೀಚರ್ ಏನು ಮಾಡ್ತಾರೆ, ಜಸ್ಟ್ ಅವರು ಒಂದು ಥಿಯರಿನ ಸ್ಟೇಟ್ಮೆಂಟ್, ಗ್ರಾವಿಟೇಷನ್ ರೂಲ್ಸ್ ಏನಿದೆ, ಗ್ರಾವಿಟೇಷನ್ ಲಾಸ್ ಏನಿದೆ ಅದನ್ನು ಬರೆದು ಎಕ್ಸ್ಪ್ಲೇನ್ ಮಾಡಲ್ಲ. ಫಸ್ಟು ಆ ಗ್ರಾವಿಟೇಷನ್ ಅರ್ಥ ಆಗೋಕ್ಕೆ ಯಾವ ರೀತಿ ಎಕ್ಸಾಂಪಲ್ನ ಕೊಡ್ಬೋದು, ಎಕ್ಸಾಂಪಲ್ ಮೂಲಕ ಆ ಗ್ರಾವಿಟೇಷನ್ನ ಲಾಸ್ನ ಅರ್ಥ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅದನ್ನು ನಾವು ಏನಂತೀವಿ, ಇಂಡಕ್ಟಿವ್ ರೀಸನಿಂಗ್ ಅಂತ ಕರಿತೀವಿ. ಓಕೆ, ಈಗ ಆಪ್ಷನ್ನ ನೋಡೋಣ. ಫಸ್ಟ್ ಒನ್, ಆಸ್ಕಿಂಗ್ ಸ್ಟೂಡೆಂಟ್ ಟು ಸ್ಟೇಟ್ ಲಾ ಆಫ್ ರಿಫ್ಲೆಕ್ಷನ್. ಇಂಡಕ್ಟಿವ್ ರೀಸನಿಂಗ್ ಅಂದರೆ ಸ್ಟೂಡೆಂಟ್ಗೆ ಸ್ಟೇಟ್ ಲಾ ಆಫ್ ರಿಫ್ಲೆಕ್ಷನ್ ಹೇಳು ಅಂತ ಅಂದರೆ ಅದು ಇಂಡಕ್ಟಿವ್ ರೀಸನ್ ಆಗುತ್ತಾ? ಇಲ್ಲ. ಸೆಕೆಂಡ್ ಒನ್, ಆಸ್ಕಿಂಗ್ ಸ್ಟೂಡೆಂಟ್ ಟು ಮೆಜರ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಫಾರ್ ವೇರಿಯಸ್ ಕೇಸಸ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಪ್ಲೇನ್ ಮಿರರ್. ಸ್ಟೂಡೆಂಟ್ ಕೇಳ್ತೀವಿ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಅಂದ್ರೇನು, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂದ್ರೇನು, ಅದು ಬೇರೆ ಬೇರೆ ಕೇಸಸಲ್ಲಿ ಯಾವ ರೀತಿ ಆಗುತ್ತೆ, ಸೊ ಅದನ್ನೆಲ್ಲ ಮೆಷರ್ ಮಾಡಿ ಅಂತ ಹೇಳ್ತೀವಿ. ಸೊ ಇದು ಇಂಡಕ್ಟಿವ್ ರೀಸನಿಂಗ್ ಎಕ್ಸಾಂಪಲ್ ಆಗುತ್ತೆ. ಮತ್ತು ವೆರಿಫೈ ಲಾ ಆಫ್ ರಿಫ್ಲೆಕ್ಷನ್ ಎಕ್ಸ್ಪೆರಿಮೆಂಟಲಿ, ವೆರಿಫೈ ಮಾಡಿ ಎಕ್ಸ್ಪೆರಿಮೆಂಟಲಿ ಅಂದರೆ ಆಗುತ್ತಾ? ಇಲ್ಲ, ಇದು ಡಿಡಕ್ಟಿವ್ ರೀಸನ್ಗೆ ಆಗುತ್ತೆ. ಸಾಲ್ವ್ ನ್ಯೂಮರಿಕಲ್ ಪ್ರಾಬ್ಲಮ್ ಬೇಸ್ಡ್ ಆನ್ ಲಾ ಆಫ್ ರಿಫ್ಲೆಕ್ಷನ್, ಪ್ರಾಬ್ಲಮ್ಸ್ ಕೊಟ್ಬಿಟ್ಟು ಇದನ್ನು ಮಾಡಿ ಅಂತ ಅಂದರೆ ಆಗುತ್ತಾ? ಇಲ್ಲ, ಅವ್ರಿಗೆ ಕಾನ್ಸೆಪ್ಟೇ ಅರ್ಥ ಆಗಿರಲ್ಲ. ನಾವು ಡೈರೆಕ್ಟ್ ಪ್ರಾಬ್ಲಮ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಲ್ಲಿ ಬರಲ್ಲ, ಇಂಡಕ್ಟಿವ್ ರೀಸನಿಂಗ್ ಬರಲ್ಲ. ಅದೇನಿದ್ರು ಡಿಡಕ್ಟಿವ್ ರೀಸನ್ಗೆ ಮಾತ್ರ. ಓಕೆ, ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸೆಕೆಂಡ್, ಆಸ್ಕಿಂಗ್ ಸ್ಟೂಡೆಂಟ್ ಟು ಮೆಜರ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಫಾರ್ ವೇರಿಯಸ್ ಕೇಸಸ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಪ್ಲೇನ್ ಮಿರರ್. ಓಕೆ, question, 2 sperm of man fuse with the 2 eggs of woman, the twins formed are. ಅಂದರೆ ಮ್ಯಾನಿಂದ 2 ಸ್ಪರ್ಮು ಆ್ಯಂಡ್ ವುಮೆನಿಂದ 2 ಎಗ್ಗು ಫ್ಯೂಸ್ ಆಗಿ ಒಂದು ಟ್ವಿನ್ಸ್ ಫಾರ್ಮ್ ಆಗುತ್ತೆ. ಸೊ ಆ ಟ್ವಿನ್ಸ್ಗೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಆಪ್ಷನ್ ಐಡೆಂಟಿಕಲ್, ಸೆಕೆಂಡ್ ಒನ್ ಫ್ರೆಟರ್ನಲ್, ಥರ್ಡ್ ಒನ್ ಮೇ ಬಿ ಐಡೆಂಟಿಕಲ್ ಆರ್ ಫ್ರೆಟರ್ನಲ್, ಫೋರ್ತ್ ಒನ್ ಆಲ್ವೇಸ್ ಕಂಜಾಯಿಂಟ್. ಕರೆಕ್ಟ್ ಆನ್ಸರ್ ಫ್ರೆಟರ್ನಲ್. ಓಕೆ, ಸೊಲ್ಯೂಷನ್ ನೋಡೋಣ ಇವಾಗ. ಟ್ವಿನ್ಸ್ ಅಂದರೆ ಐಡೆಂಟಿಕಲ್ ಟ್ವಿನ್ಸ್ ಅಂದರೆ ಒಂದೇ ರೀತಿಯ ಹವಳಿಗಳು ಅಂತ. ಐಡೆಂಟಿಕಲ್ ಟ್ವಿನ್ಸ್ ಅಕ್ಕರ್ ವೆನ್ ಎ ಸಿಂಗಲ್ ಎಗ್ ಈಸ್ ಫರ್ಟಿಲೈಸ್ ಬೈ ಸಿಂಗಲ್ ಸ್ಪರ್ಮ್. ಅಂದರೆ ಸಿಂಗಲ್ ಎಗ್ ಸಿಂಗಲ್ ಸ್ಪರ್ಮ್ ಜೊತೆ ಫರ್ಟಿಲೈಸ್ ಆದಾಗ ಟು ಫಾರ್ಮ್ ಒನ್ ಝೈಗೋಟ್, ಆ ಝೈಗೋಟ್ನ ಫಾರ್ಮ್ ಆಗುತ್ತೆ.
ಆ ಝೈಗೋಟ್ಗೆ ಏನಂತ ಕರೀತಾರೆ, ಮೊನೋಝೈಗೋಟಿಕ್ ಅಂತ ಕರೀತಾರೆ. ಬಟ್ ದ ಝೈಗೋಟ್ ದೆನ್ ಡಿವೈಡೆಡ್ ಇಂಟು ಟು ಸಪ್ರೇಟ್ ಎಂಬ್ರಿಯೋ ಆಗಿ ಡಿವೈಡ್ ಆಗುತ್ತೆ. ಆಯಿತಾ? ಕನ್ನಡದಲ್ಲಿ ಹೇಳಿದ್ರೆ ಒಂದು ಹೆಗ್ಗು ಮತ್ತು ಒಂದು ಸ್ಪರ್ಮು ಫ್ಯೂಸ್ ಆಗಿ ಒಂದು ಬೇಬಿ ಫಾರ್ಮೇಷನ್ ಆಗುತ್ತೆ. ಫಾರ್ಮೇಷನ್ ಆದಮೇಲೆ ಏನಾಗುತ್ತೆ, ಅದು ಸ್ಪ್ಲಿಟ್ ಆಗುತ್ತೆ. ಮತ್ತು ಅಲ್ಲಿ ಸೇಮ್ ಜೆಂಡರ್ ಇರುತ್ತೆ, ಸೇಮ್ ಜೆನೆಟಿಕ್ ಫ್ಯೂಚರ್ಸು ಎರಡೂ ಬೇಬಿನಲ್ಲಿ ಸೇಮ್ ಇರುತ್ತೆ. ಇದನ್ನು ನೋಡೋಕ್ಕೂ ಕೂಡ ಸೇಮ್ ಟು ಸೇಮ್ ಒಂದೇ ಥರ ಇರುತ್ತೆ. ಎರಡು ಬೇಬೀಸ್ ಕೂಡ ಸೇಮ್ ಜೆಂಡರ್, ಅಂದರೆ ಎರಡು ಬೇಬೀಸು ಇಲ್ಲ ಹೆಣ್ಮಗು ಆಗಿರುತ್ತೆ, ಇಲ್ಲ ಗಂಡು ಮಗು ಆಗಿರುತ್ತೆ. ಓಕೆ, ಸೊ ಇದಕ್ಕೆ ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರಿತೀವಿ. ನಾನ್ ಐಡೆಂಟಿಕಲ್ ಟ್ವಿನ್ಸ್ ಆಲ್ಸೋ ಕಾಲ್ಡ್ ಆಸ್ ಫೆಟರ್ನಲ್ ಟ್ವಿನ್ಸ್ ಅಂತ ಕರೀತಾರೆ. ಇಲ್ಲಿ 2 egg fertilized by 2 sperm and produce 2 genetically unique children. 2 egg ಮತ್ತು 2 ಸ್ಪರ್ಮು ಫರ್ಟಿಲೈಸ್ ಆಗಿ ಜೆನೆಟಿಕಲಿ ಯುನಿಕ್ ಚಿಲ್ಡ್ರನ್ಸ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ನಾನ್ ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಒಂದು ಪಿಕ್ಚರ್ ಮೂಲಕ ನಾವು ಐಡೆಂಟಿಕಲ್ ಟ್ವಿನ್ಸ್ ಯಾವುದು ಆ್ಯಂಡ್ ನಾನ್ ಐಡೆಂಟಿಕಲ್ ಟ್ವಿನ್ಸ್ ಯಾವುದು ಅಂತ ನೋಡ್ಬೋದು. ಇಲ್ಲಿ ಐಡೆಂಟಿಕಲ್ ಟ್ವಿನ್ಸ್ ಆಗಿ ಹೇಳಿದೆ, ಒಂದು ಸ್ಪರ್ಮು ಮತ್ತು ಒಂದು ಎಗ್ ಫರ್ಟಿಲೈಸ್ ಆಗಿ ಬೇಬಿ ಫಾರ್ಮೇಷನ್ ಆಗುತ್ತೆ ಅಂತ. ಬಟ್ ಇಲ್ಲಿ ಏನಾಗುತ್ತೆ, ಒಂದೇ ಪ್ಲಾಸೆಂಟನ ಶೇರ್ ಮಾಡಿರುತ್ತೆ. ಎರಡು ಬೇಬಿ ಕೂಡ ಸೇಮ್ ಪ್ಲಾಸೆಂಟನ ಶೇರ್ ಮಾಡಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನಾನ್ ಐಡೆಂಟಿಕಲ್ಲಿ 2 ಸ್ಪರ್ಮು 2 ಎಗ್ ಫಾರ್ಮೇಷನ್ ಆಗಿ ಫರ್ಟಿಲೈಸ್ ಆಗಿ ಬೇಬಿ ಫಾರ್ಮೇಷನ್ ಆದಾಗ ಇಲ್ಲಿ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಪ್ಲಾಸೆಂಟ, ಎರಡು ಬೇಬಿಗೂ ಡಿಫ್ರೆಂಟ್ ಪ್ಲಾಸೆಂಟ ಫಾರ್ಮ್ ಆಗಿರುತ್ತೆ. ಓಕೆ, ಪೇಂಟಿಂಗ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರಿಕಾರ್ಡಿಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್? ಇಟ್ ಕನ್ಸರ್ವ್ ಗ್ರೌಂಡ್ ವಾಟರ್, it reduces local flooding, it creates drainage problem, it can be used for irrigation of crops. ಅಂದರೆ ಕೆಳಗಡೆ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯಾವುದು ಸರಿಯಾಗಿದೆ ಅಂತ. ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಆಪ್ಷನ್ 3 ABD, ಅಂದರೆ ಇಟ್ ಕನ್ಸರ್ವ್ ಗ್ರೌಂಡ್ ವಾಟರ್. ಓಕೆ, ರೈನ್ ವಾಟರ್ನ ಹಾರ್ವೆಸ್ಟಿಂಗ್, ಮಳೆ ನೀರನ್ನ ಕೊಯ್ಲು ಮಾಡೋದ್ರಿಂದ, ಸಂಗ್ರಹ ಮಾಡೋದ್ರಿಂದ ಏನಾಗುತ್ತೆ, ಗ್ರೌಂಡ್ ವಾಟರ್ನ ನಾವು ಕನ್ಸರ್ವ್ ಮಾಡ್ದಂಗೆ ಆಗುತ್ತೆ. ಓಕೆ, ಇಟ್ ರೆಡ್ಯೂಸ್ ಲೋಕಲ್ ಫ್ಲಡ್ಡಿಂಗ್. ಹೌದು, ರೈನ್ ವಾಟರ್ನ ಕನ್ಸರ್ವ್ ಮಾಡೋದ್ರಿಂದ ಪ್ರವಾಹ ಆಗೋದನ್ನ ನಾವು ತಡೆಗಟ್ಬೋದು. ನೆಕ್ಸ್ಟ್, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇರಿಗೇಷನ್ ಕ್ರಾಪ್ಸ್. ಓಕೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಆ ಒಂದು ವಾಟರ್ನ ನಾವು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಬಿಡ್ಬೋದು. ಇಟ್ ಕ್ರಿಯೇಟ್ ಡ್ರೈನೇಜ್ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ, ಇದು ಆಗಲ್ಲ. ಓಕೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಕನ್ನಡದಲ್ಲಿ ಮಳೆ ನೀರಿನ ಕೊಯ್ಲು ಅಂತ ಕರೀತಾರೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ದ ಸಿಂಪಲ್ ಪ್ರೋಸೆಸ್ ಆರ್ ಟೆಕ್ನಾಲಜಿ. ಇದೊಂದು ಸಿಂಪಲ್ ಪ್ರೋಸೆಸ್ ಅಥವಾ ಟೆಕ್ನಾಲಜಿ ಅಂತ ಹೇಳ್ಬೋದು. ಯೂಸ್ ಟು ಕನ್ಸರ್ವ್ ರೈನ್ ವಾಟರ್ ಅಂದರೆ ಮಳೆ ನೀರನ್ನ ಸಂರಕ್ಷಣೆ ಮಾಡೋಕ್ಕಿರುವಂಥ ಒಂದು ಸಿಂಪಲ್ ಟೆಕ್ನಾಲಜಿ. ಬೈ ಕಲೆಕ್ಟಿಂಗ್, ಅದನ್ನು ಕಲೆಕ್ಟ್ ಮಾಡ್ತೀವಿ ಆ್ಯಂಡ್ ಸ್ಟೋರ್ ಮಾಡ್ತೀವಿ, ಕನ್ವೇಯಿಂಗ್ ಆ್ಯಂಡ್ ಪ್ಯೂರಿಫೈ ಮಾಡ್ತೀವಿ ಫಾರ್ ರೈನ್ ವಾಟರ್ ದಟ್ ರನ್ ಆಫ್ ಫ್ರಮ್ ರೂಪ್ ಟಾಪ್ಸ್, ಅಂದರೆ ಅಂಚಿನ ಮೇಲಿಂದ ಆ್ಯಂಡ್ ಪಾಕ್ಸ್, ರೋಡ್ಸ್ ಆಗಿರ್ಬೋದು ಅಥವಾ ಓಪನ್ ಗ್ರೌಂಡ್ಸಿಂದ ಬಂದಂಥ ನೀರನ್ನೆಲ್ಲ ನಾವು ಸಂಗ್ರಹ ಮಾಡೋದು. ಓಕೆ, ನೋಡ್ಬೋದು ರೈನ್ ವಾಟರ್ನ ಯಾವ ರೀತಿ ಹಾರ್ವೆಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಂದಾಗ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ 18th ಕ್ವಶನ್, ಡಿಸ್ಕಷನ್ ಆನ್ ಸೋಷಿಯೋ ಸೈಂಟಿಫಿಕ್ ಇಶ್ಯೂಸ್ ಇನ್ ಕ್ಲಾಸ್ ಹೆಲ್ಪ್ಸ್ ಇನ್. ಅಂದರೆ ಸೋಷಿಯೋ ಸೈಂಟಿಫಿಕ್ ಇಶ್ಯೂಸ್ನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂತ. ಫಸ್ಟ್ ಒನ್, ಡೆವಲಪಿಂಗ್ ಆರ್ಗ್ಯುಮೆಂಟೇಟಿವ್ ಸ್ಕಿಲ್ಸ್ ಇನ್ ಲರ್ನರಲ್ಲಿ ಆರ್ಗ್ಯುಮೆಂಟೇಟಿವ್ ಸ್ಕಿಲ್ನ ಡೆವಲಪ್ ಮಾಡೋದು. ಸೆಕೆಂಡ್ ಆಪ್ಷನ್, ಡೆವಲಪಿಂಗ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಆನ್ ಇಶ್ಯೂಸ್. ಒಂದು ಇಶ್ಯೂಸ್ ಬಗ್ಗೆ ಅವರಲ್ಲಿ ಮಲ್ಟಿಪಲ್ ಪ್ರಾಸ್ಪೆಕ್ಟಿವ್ ಅಂದರೆ ವಿಭಿನ್ನವಾದ ದೃಷ್ಟಿಕೋನವನ್ನು ಬೆಳೆಸೋದು. ಥರ್ಡ್ ಒನ್, ಎಂಕರೇಜಿಂಗ್ ಸಿಟಿಸನ್ಸ್ ಸೈನ್ಸ್ ಆ್ಯಕ್ಟಿವಿಟೀಸ್ಗೆ ಎಂಕರೇಜ್ ಮಾಡೋದು. ಫೋರ್ತ್ ಒನ್, ಅಪ್ರಿಷಿಯೇಟಿಂಗ್ ದ ರೋಲ್ ಆಫ್ ಸೊಸೈಟಿ ಇನ್ ದ ಡೆವಲಪ್ಮೆಂಟ್ ಆಫ್ ಸೈನ್ಸ್. ಅಂದರೆ ಸೈನ್ಸ್ ಡೆವಲಪ್ಮೆಂಟಲ್ಲಿ ಸೊಸೈಟಿ ರೋಲ್ ಏನು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಓಕೆ, ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 2 ABC. A, ಡೆವಲಪಿಂಗ್ ಆರ್ಗ್ಯುಮೆಂಟೇಟಿವ್ ಸ್ಕಿಲ್ಸ್ ಇನ್ ಲರ್ನರ್. B, ಡೆವಲಪಿಂಗ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಇಶ್ಯೂಸ್. C, ಎಂಕರೇಜಿಂಗ್ ಸಿಟಿಸನ್ಸ್ ಸೈನ್ಸ್ ಆ್ಯಕ್ಟಿವಿಟೀಸ್. ಓಕೆ, ನೆಕ್ಸ್ಟ್ ಸೋಷಿಯೋ ಸೈಂಟಿಫಿಕ್ ಇಶ್ಯೂಸ್ ಅಂದರೆ ಏನು ಅಂತ ನೋಡೋಣ. ಸೋಷಿಯೋ ಸೈಂಟಿಫಿಕ್ ಇಶ್ಯೂಸ್ ಆರ್ ಕಾಂಪ್ಲೆಕ್ಸ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ದಟ್ ಇನ್ವಾಲ್ವ್ಸ್ ಬೋತ್ ಸೈಂಟಿಫಿಕ್ ಆ್ಯಂಡ್ ಸೊಸೈಟಲ್ ಆಸ್ಪೆಕ್ಟ್. ಇದು ಕಾಂಪ್ಲೆಕ್ಸ್ ರಿಯಲ್ ವರ್ಲ್ಡ್ ಪ್ರಾಬ್ಲಮು ದಟ್ ಇನ್ವಾಲ್ವ್ಸ್ ಬೋತ್ ಸೈಂಟಿಫಿಕ್ಕು ಮತ್ತು ಸೊಸೈಟಿಯಲ್ ಆಸ್ಪೆಕ್ಟ್ನು ಕೂಡ ಇನ್ವಾಲ್ವ್ ಆಗಿರುತ್ತೆ. ದೀಸ್ ಇಶ್ಯೂಸ್ ಆರ್ ಗ್ರೌಂಡ್ ಇನ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ರಿಸರ್ಚ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಈ ಒಂದು ಇಶ್ಯೂಸು ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಇರುತ್ತೆ, ರಿಸರ್ಚ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ದೇ ಆಫ್ಟನ್ ರಿಕ್ವೈರ್ ಸೈಂಟಿಫಿಕ್ ನಾಲೆಜ್ ಟು ಅಡ್ರೆಸ್ ಆ್ಯಂಡ್ ಸಾಲ್ವ್. ನಂತರ ಇದೇನು ಸೈಂಟಿಫಿಕ್ ನಾಲೆಜ್, ಇದನ್ನು ಸಾಲ್ವ್ ಮಾಡೋಕ್ಕೆ ಸೈಂಟಿಫಿಕ್ ನಾಲೆಜ್ ಬೇಕು, ಅಡ್ರೆಸ್ ಆ್ಯಂಡ್ ಸಾಲ್ವ್. ಓಕೆ,
ಓಕೆ, ನೆಕ್ಸ್ಟ್ 19th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಲುಸ್ಟ್ರೇಟ್ ಸೈನ್ಸ್ ಆಸ್ ಎಂಕ್ವೈರಿ? ಕೆಳಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಯಾವ ಒಂದು ಸ್ಟೇಟ್ಮೆಂಟು ಸೈನ್ಸ್ ಆಸ್ ಎಂಕ್ವೈರಿ ಅನ್ನೋದನ್ನ ಒಪ್ಕೊಳ್ಳುತ್ತೆ ಅಂತ. ಸೈನ್ಸ್ ಆಸ್ ಎಂಕ್ವೈರಿ ಅಂತ ಅಂದ್ರೇನು? ವಿಜ್ಞಾನ ಅದೇ ಒಂದು ವಿಚಾರಣೆ, ಎಂಕ್ವೈರಿ ಸರ್ಚ್ ಮಾಡೋದು, ಇನ್ವೆಸ್ಟಿಗೇಟ್ ಮಾಡೋದು, ಫೈಂಡ್ ಔಟ್ ಮಾಡೋದು. ಓಕೆ, ನಾವು ಸೈನ್ಸಲ್ಲಿ ಏನನ್ನು ಹಾಗೆ ಒಪ್ಕೊಳ್ಳಲ್ಲ. ವಿತೌಟ್ ಎವಿಡೆನ್ಸ್ ವಿ ಕೆನಾಟ್ ಅಕ್ಸೆಪ್ಟ್ ಎನಿಥಿಂಗ್. ವಿತೌಟ್ ಪ್ರೂಫ್ ಇಲ್ದಲೆ ನಾವು ಯಾವುದನ್ನು ಒಪ್ಕೊಳ್ಳಲ್ಲ. ದಟ್ ಈಸ್ ಸೈನ್ಸ್. ಓಕೆ, ಸೊ ಇವಾಗಲೇ ಸೈನ್ಸ್ ಆಸ್ ಎಂಕ್ವೈರಿ ಅಂತ ಇದೆ. ಸೊ ನೋಡೋಣ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂತ. ಕ್ಲಾಸಿಫೈ ದ ಗಿವನ್ ಪ್ಲಾಂಟ್ ಇಂಟು ಆಫ್ ಶರ್ಬ್ಸ್ ಅಂಡ್ ಟ್ರೀಸ್. ಈಗ ಇಲ್ಲಿ ಒಂದಷ್ಟು ಪ್ಲ್ಯಾಂಟ್ಸ್ ಇದೆ, ಅದನ್ನು ಕ್ಲಾಸಿಫೈ ಮಾಡಿ ಹರ್ಬ್ಸು, ಶರ್ಬ್ಸು, ಟ್ರೀಸ್. ಇದು ಎಂಕ್ವೈರಿ ಆಗುತ್ತಾ? ಇಲ್ಲ. ಇರೋದನ್ನು ಕ್ಲಾಸಿಫೈ ಮಾಡೋದಷ್ಟು, ಅಲ್ಲಿ ಏನು ಫೈಂಡ್ ಔಟ್ ಮಾಡ್ತಿಲ್ಲ ನಾವು. ಓಕೆ, ಸೆಕೆಂಡ್ ಒನ್, ಎಕ್ಸ್ಪ್ಲೋರ್ ದ ಫ್ಯಾಕ್ಟರ್ ವಿಚ್ ಎಫೆಕ್ಟ್ ದ ರೇಟ್ ಆಫ್ ಜರ್ಮಿನೇಷನ್ ಇನ್ ಗ್ರಾಮ್ ಸೀಡ್ಸ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಗೆ ಒಂದು ಅಸೆಸ್ಮೆಂಟ್ನ ಕೊಡ್ತೀವಿ. ಏನು? ಒಂದು ಗ್ರಾಮ್ ಸೀಡ್ಸ್ ಅಂದರೆ ಕಡಲೆಕಾಳು. ಆ ಕಡಲೆಕಾಳನ್ನ ಕೊಟ್ಟು ಇದನ್ನು ನಾವು ಜರ್ಮಿನೇಷನ್ ಮಾಡಾದಮೇಲೆ ಡೈಲಿ ಅದರ ಒಂದೊಂದು ಹಂತನ ಅಬ್ಸರ್ವ್ ಮಾಡ್ತಾ ಹೋಗಿ, ಅಂದ್ರೆ ಅದು ರೇಟ್ ಆಫ್ ಜರ್ಮಿನೇಷನ್ ಯಾವ ರೀತಿ ಆಗುತ್ತೆ ಆ್ಯಂಡ್ ಯಾವುದು ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಸ್ಟೂಡೆಂಟ್ ಅದನ್ನು ಏನು ಮಾಡ್ತಾರೆ, ಡೈಲಿ ಮಾನಿಟರ್ ಮಾಡ್ತಾರೆ. ಸೊ ಇದು ಎಂಕ್ವೈರಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್, ಲಿಸ್ಟ್ 5 ಯೂಸಸ್ ಆಫ್ ಕೋಕೋನಟ್ ಟ್ರೀ. ತೆಂಗಿನ ಮರ ಇದೆ, ಅದ್ರದ್ದು 5 ಯೂಸಸ್ ಬರ್ಕೊಬನ್ನಿ ಅಂತ ಹೇಳ್ತೀನಿ. ಇದು ಎಂಕ್ವೈರಿ ಆಗುತ್ತಾ? ಇಲ್ಲ. ಎಂಕ್ವೈರಿ ಅಂದರೆ ಏನಾದರೂ ಹುಡುಕ್ಬೇಕಷ್ಟೆ. ಫೋರ್ತ್ ಆಪ್ಷನ್, ಅಬ್ಸರ್ವ್ ದ ಟೈಪ್ ಆಫ್ ವೆನೇಷನ್ ಇನ್ ವೇರಿಯಸ್ ಲೀವ್ಸ್ ಇದೆ. ಲೀವ್ಸಲ್ಲಿ ಎಲೆಗಳು ಯಾವ ರೀತಿ ಇದೆ, ಪ್ಯಾರಲಲ್ ಆಗಿದೆಯಾ, ರೆಟಿಕ್ಯುಲೇಟ್ ಆಗಿದೆಯಾ, ಅದನ್ನು ನೋಡಿ ಅಂತ ಹೇಳ್ತೀನಿ. ಅದು ಎಂಕ್ವೈರಿ ಆಗುತ್ತಾ? ಇಲ್ಲ. ಆಲ್ರೆಡಿ ಅಲ್ಲಿರೋದನ್ನ ಬರಿತೀವಿ ಅಷ್ಟೇ, ಅದೇನು ಎಂಕ್ವೈರಿ ಅಲ್ಲ. ಎಂಕ್ವೈರಿ ಅಂದರೆ ಏನು? ಫೈಂಡ್ ಔಟ್, ಏನಾದರೂ ಹೊಸದನ್ನು ಇನ್ವೆಸ್ಟ್ ಮಾಡೋದು, ಅಥವಾ ಯಾಕೆ ಏನು ಇತ್ತ ಅನ್ನೋದನ್ನ ಸರ್ಚ್ ಮಾಡೋದು ಎಂಕ್ವೈರಿ. ಸೊ ಕರೆಕ್ಟ್ ಆಪ್ಷನ್ ಇಸ್ ಸೆಕೆಂಡ್ ಆಪ್ಷನ್, ಎಕ್ಸ್ಪ್ಲೋರ್ ದ ಫ್ಯಾಕ್ಟರ್ ವಿಚ್ ಎಫೆಕ್ಟ್ ದ ರೇಟ್ ಆಫ್ ಜರ್ಮಿನೇಷನ್ ಇನ್ ಗ್ರಾಮ್ ಸೀಡ್ಸ್. ಗ್ರಾಮ್ ಸೀಡ್ಸ್ ಗ್ರೋ ಮಾಡಿದಾಗ ಅದರ ರೇಟ್ ಆಫ್ ಜರ್ಮಿನೇಷನ್ ಯಾವ ರೀತಿ ಇತ್ತು, ಯಾವ ಫ್ಯಾಕ್ಟರಲ್ಲಿ ಇನ್ಫ್ಲುಯೆನ್ಸ್ ಆಯಿತು ಅನ್ನೋದನ್ನ ನಾವು ಸರ್ಚ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ 20th ಕ್ವಶನ್. ಎ ಜೆಂಡರ್ ರೆಸ್ಪಾನ್ಸಿವ್ ಪೆಡಗಾಗಿ ಇನ್ ಸೈನ್ಸ್ ಎಂಟೈಲ್ಸ್. ಜೆಂಡರ್ ರೆಸ್ಪಾನ್ಸಿವ್ ಪೆಡಗಾಗಿ ಇನ್ ಸೈನ್ಸ್ ಇನ್ನು ಒಳಗೊಂಡಿದೆ ಅಂತ. ಫಸ್ಟ್ ಒನ್, ಯೂಸ್ ಆಫ್ ಜೆಂಡರ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ನ ಬಳಕೆ ಮಾಡಬೇಕು. ಆಪ್ಷನ್ ಬಿ, ಎಂಗೇಜಿಂಗ್ ಸ್ಟೂಡೆಂಟ್ ಇನ್ ಎಕ್ಸಾಮೈನಿಂಗ್ ಸ್ಟೀರಿಯೋಟೈಪ್ಸ್. ಅಂದರೆ ಸ್ಟೂಡೆಂಟ್ನ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಎಂಗೇಜ್ ಮಾಡಬೇಕು, ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಈಕ್ವಾಲಿಟಿ ಕೊಡಬೇಕು, ಪ್ರಮೋಟ್ ಈಕ್ವಾಲಿಟಿ ಅಂತ. ಸಿ, ಮೇಕಿಂಗ್ ಜೆಂಡರ್ ಬೇಸ್ಡ್ ಗ್ರೂಪ್ಸ್. ಜೆಂಡರ್ಗೆ ಅನುಗುಣವಾಗಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಗ್ರೂಪ್ ಮಾಡಬೇಕಂತ. ಆ್ಯಂಡ್ ಡಿ, ಯೂಸಿಂಗ್ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಅಸೆಸ್ಮೆಂಟ್. ಡಿಫ್ರೆನ್ಷಿಯೇಟ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡಬೇಕು ಮತ್ತು ಅಸೆಸ್ಮೆಂಟ್ ಎಲ್ಲ ಕೊಡಬೇಕು ಅಂತ. ಓಕೆ, ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಥರ್ಡ್, ಎ ಆ್ಯಂಡ್ ಬಿ. ಎ ಅಂದರೆ ಯೂಸ್ ಆಫ್ ಜೆಂಡರ್ ಸೆನ್ಸಿಟಿವ್ ಲ್ಯಾಂಗ್ವೇಜ್, ಬಿ ಅಂದರೆ ಎಂಗೇಜಿಂಗ್ ಸ್ಟೂಡೆಂಟ್ ಇನ್ ಎಕ್ಸಾಮೈನಿಂಗ್ ಸ್ಟೀರಿಯೋಟೈಪ್ಸ್. ಓಕೆ, ಇವಾಗ ಈ ಜೆಂಡರ್ ರೆಸ್ಪಾನ್ಸಿವ್ ಪೆಡಗಾಗಿ ಅಂದರೆ ಏನು ಅಂತ ಅಂದರೆ, ಜೆಂಡರ್ ರೆಸ್ಪಾನ್ಸಿವ್ ಪೆಡಗಾಗಿ ಅಂದರೆ ಈಕ್ವಾಲಿಟಿನ ಪ್ರಮೋಟ್ ಮಾಡೋದು, ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ಒಂದೇ. ಸೊ ಈಕ್ವಲ್ನ ಪ್ರಮೋಟ್ ಮಾಡೋದೇ ಈ ಜೆಂಡರ್ ರೆಸ್ಪಾನ್ಸಿವ್ ಪೆಡಗಾಗಿಯ ಒಂದು ಆಬ್ಜೆಕ್ಟಿವ್ಸು. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಒಂದು ಎಂಗೇಜಿಂಗ್ ಸ್ಟೂಡೆಂಟ್ ಇನ್ ಎಕ್ಸಾಮೈನಿಂಗ್ ಸ್ಟೀರಿಯೋಟೈಪ್ಸ್ ಅಂದರೆ ಎಲ್ಲ ಸ್ಟೂಡೆಂಟು ಬರೀ ಬಾಯ್ಸ್ ಮಾತ್ರ ಇದನ್ನು ಮಾಡಬೇಕು ಅಥವಾ ಗರ್ಲ್ಸ್ ಮಾತ್ರ ಇದನ್ನು ಮಾಡಬೇಕು ಅನ್ನೋ ಒಂದು ಡಿಸ್ಕ್ರಿಮಿನೇಷನ್ನ ಮಾಡಬಾರ್ದು. ಎಲ್ಲರೂ ಮಾಡಬೇಕು, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಎಲ್ಲರಿಗೂ ಎಲ್ಲ ಥರ ವರ್ಕನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೋಡ್ಬೋದು ನಾವು ನಮ್ಮ ಮೆಟ್ರೋನ ನೋಡಿದಾಗ, ಸೊ ಇವಾಗ ಮೆಟ್ರೋ ಡ್ರೈವ್ ಮಾಡ್ತಾ ಇರೋದು ಕೂಡ ಲೇಡೀಸೇ. ಸೊ ಈಗಿದ್ದಾಗ ಡಿಸ್ಕ್ರಿಮಿನೇಷನ್ನ ನಾವು ಮಾಡಬಾರ್ದು. ಅವ್ರಿಗೊಂದು ಈಕ್ವಾಲಿಟಿನ ಕೊಡಬೇಕು, ಪ್ರಮೋಟ್ ಮಾಡಬೇಕು, ಆ್ಯಂಡ್ ಅವ್ರಿಗೂ ಎಂಕರೇಜ್ಮೆಂಟ್ನ ಕೊಡಬೇಕು ಅನ್ನೋದೇ ಈ ಜೆಂಡರ್ ರೆಸ್ಪಾನ್ಸಿವ್ ಪೆಡಗಾಗಿಯ ಉದ್ದೇಶ. ಎಲ್ಲರಲ್ಲೂ ಸಮನ್ವಯತೆ ಇರಬೇಕು ಅನ್ನೋದೇ ಈ ಒಂದು ಜೆಂಡರ್ ರೆಸ್ಪಾನ್ಸಿವ್ ಉದ್ದೇಶ. ಓಕೆ, ಥ್ಯಾಂಕ್ ಯು ಆಲ್.